ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ಕ್ಲಾಸ್ ಅನ್ನ ಮಾಡೋಣ. ಒಂದು ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡ್ತೀನಿ. ಸೊ 17 ಮತ್ತು 17ನೇ ತಾರೀಕು 2023 ಜನವರಿ ನಡೆದಂತಹ ಟೋಟಲ್ ಏನು 4 ಸೆಕ್ಷನ್ಸ್ ಗಳನ್ನ ಕವರ್ ಮಾಡ್ಕೊಂತ ಹೋಗೋಣ. ಇವಾಗ ಏನ್ ಮಾಡೋಣ, ಜಾಸ್ತಿ ಟೈಮ್ ಇಲ್ಲ. ನಾನು ವಿಡಿಯೋಸ್ ಅನ್ನ ಒಂದು 3 ದಿನ ಅಪ್ಲೋಡ್ ಮಾಡಿಲ್ಲ, ಸಾರಿ ಫಾರ್ ದ್ಯಾಟ್. ಸಮ್ ರೀಸನ್ಸ್ ಬೇರೆ ಇತ್ತು. ಇವಾಗ ನೋಡ್ರಿ, ಇದನ್ನ ಏನಪ್ಪಾ ಅಂತಂತ ಹೇಳಿದ್ರೆ ಆಲ್ರೆಡಿ 40 ವಿಡಿಯೋಸ್ಗಳನ್ನ ಎಲ್ರು ನೋಡಿರ್ತೀರಾ ರೀಸನಿಂಗ್ ಮೇಲೆ. ಸೊ ಅದನ್ನ ನೀವು ಕನ್ಫರ್ಮ್ ಮಾಡ್ಕೊಳಕ್ಕೆ ನೀವು ಎಷ್ಟು ಮಾಡಿದೀರಾ, ಯಾವ ತರ ಕರೆಕ್ಟ್ ಆಗ್ತಿದಾವ. ಸೊ ಒಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ರು ಕರೆಕ್ಟ್ ಆಗಿ ಎಕ್ಸಾಮ್ಸ್ ಹೆಂಗ್ ಅಟೆಂಡ್ ಆಗ್ತೀರಿ ಸೇಮ್ ಅದೇ ತರ ಹಾಕಿ. ಸೊ ನಿಮ್ಗೆ ಟೋಟಲ್ ಏನಂತಂದ ಹೇಳಿದ್ರೆ 1 ನಿಮಿಷ ಟೈಮ್ ಇರುತ್ತಾ, ಆನ್ಸರ್ಸ್ ಗಳನ್ನ ಕಮೆಂಟ್ ರೂಪದಲ್ಲಿ ಹಾಕಿ ಎಷ್ಟು ಕರೆಕ್ಟ್ ಆಗ್ತಾವ ನೋಡ್ರಿ. ಟೋಟಲ್ 20ಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ 18ರವರೆಗೂ ಅಂದ್ರೆ 15 ಪ್ಲಸ್ ಏನ್ ಮಾಡ್ಬೇಕಂದ್ರೆ ನೀವು ತೆಗಿಬೇಕು. ಸೊ ಇದು ಮೇನು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ, ಸೊ ನಾಳೆ ಒಳಗಡೆ GK ಆಮೇಲೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಕೂಡ ಇದೇ ರೀತಿಯಾಗಿ ನಾನು ಕ್ಲಾಸ್ ನ ಮಾಡಿ ಹಾಕ್ತೀನಿ. ಇವು ಮೂರು ಮುಗಿದಂದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಕ್ವಶನ್ ಪೇಪರ್, ಇಂಗ್ಲಿಷ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಓನ್ಲಿ ಮ್ಯಾಥಮೆಟಿಕ್ಸ್ ಆಮೇಲೆ ಇಂಗ್ಲಿಷ್ ಅಷ್ಟೇ ಬರ್ತಾವ. 20ರವರೆಗೂ ಏನಂತಂದ ಹೇಳಿದ್ರೆ ಸೇಮ್ ಇದೇ ತರ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೇಳಿದಾನಪ್ಪ ಅಂತಂತ ಹೇಳಿದ್ರೆ ಸೀರೀಸ್ ಮೇಲೆ ಕ್ವಶನ್ ಕೇಳಿದಾನೆ. ಏನ್ ಕೇಳಿದಾನ? ಸೀರೀಸ್ ಮೇಲೆ. ಇಲ್ಲಿ ಏನೈತಿ ಕ್ವಶನ್? 1248 ಐತಿ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದಾನ? 887 ಕೊಟ್ಟಿದಾನ. 598 ಅಂತಂದ ಐತೆ. ಆಮೇಲೆ ನೆಕ್ಸ್ಟ್ 429. ಆಮೇಲೆ ನಮಗ್ ಸಂಖ್ಯೆಯನ್ನ ಕೇಳಿದಾನ. ನೆಕ್ಸ್ಟ್ 259, ಆಮೇಲೆ 234 ಅಂತಂದ ಐತೆ. ಸೊ ಇವಾಗ ನೀವ್ ಏನ್ ಮಾಡ್ಬೇಕು? ಸೊ ಇದನ್ನ ಪ್ರಾಪರ್ ಆಗಿ ಸಾಲ್ವ್ ಮಾಡ್ಬೇಕು. ಟ್ರೈ ಮಾಡ್ರ ನೋಡೋಣ. ಟ್ರೈ ಮಾಡ್ರಿ. 1 ನಿಮಿಷ ಒಳಗಡೆ ಏನಂತಂದ ಹೇಳಿದ್ರೆ ಆನ್ಸರ್ ಅನ್ನ ತೆಗಿಬೇಕು. ನೋಡ್ರಿ ಯಾವ ತರ ಬರುತ್ತ. ಸೊ ಪ್ಯಾಟರ್ನ್ ನೋಡ್ರಿ, ಏನೇನ್ ಮಾಡ್ಬೇಕು ಎಲ್ಲಾ ತರ ಏನಂತಂದ ಹೇಳಿ ಚೆಕ್ ಮಾಡ್ಕೊಂತ ಹೋಗ್ಬೇಕು ಇವಾಗ. ನೋಡ್ರಿ, ಪ್ಲಸ್ ಮಾಡ್ರಿ, ಮೈನಸ್ ಮಾಡ್ರಿ. ನಾವು ಹೇಳಿದೇನಲ್ಲ ಫಸ್ಟ್ ಏನ್ ಮಾಡ್ಬೇಕು, ಸೀರೀಸ್ ಬಂತು ಅಂತಂದ ಹೇಳಿದ್ರೆ ಪ್ಲಸ್ ಮಾಡ್ಬೇಕು, ಆಮೇಲೆ ಮೈನಸ್ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಡಿಫರೆನ್ಸ್ ಇತ್ತು ಅಂದ್ರೆ ಪ್ಲಸ್ ಮೈನಸ್. ಬಾಳ ಇತ್ತು ಅಂತಂದ ಹೇಳಿದ್ರೆ ಏನ್ ಮಾಡ್ಬೇಕು, ಇಂಟು ಆಮೇಲೆ ಡಿವೈಡೆಡ್ ಬೈ ಮಾಡ್ಬೇಕು. ಸೊ ಇನ್ನೂ ಬಾಳ ಇತ್ತಪ್ಪ ಅಂತಂದ ಹೇಳಿದ್ರೆ ಸ್ಕ್ವೇರ್ ರೂಟ್, ಸ್ಕ್ವೇರು, ಕ್ಯೂಬು, ಆಮೇಲೆ ಈ ತರ ಸ್ಕ್ವೇರ್ ರೂಟು, ಕ್ಯೂಬ್ ರೂಟು ಮಾಡ್ಬೇಕಂತಂದ ಹೇಳಿ ಟ್ರೈ ಮಾಡ್ರಿ. ಇಲ್ಲಿ ನೋಡೋಣ. ಸೊ ಯಾರಿಗೆ ಆನ್ಸರ್ ಬಂದೈತಿ ಓಕೆ, ಯಾರಿಗ್ ಬಂದಿಲ್ಲ ಸೊ ಅವ್ರು ಕರೆಕ್ಟ್ ಆಗಿ ನೋಡ್ಕೊಡ್ರಿ ಯಾವ ತರ ಬಂದೈತಿ ಏನಂತಂದೇಳಿ. ಇಲ್ಲಿ ಟ್ರೈ ಮಾಡ್ರಿ. ಸೊ ನಮ್ಗೆ ಇಲ್ಲಿ ದೊಡ್ಡ ದೊಡ್ಡ ಅದಾವ, ಇವ್ನ ಎರಡದ್ರದ್ದು ಡಿಫ್ರೆನ್ಸ್ ಕಂಡಿಡಿಯಕ್ ಬರ್ತೈತಾ? ಕಂಡಿಡ್ರಿ ನೋಡು. ಈ ಎರಡದ್ದು ಡಿಫ್ರೆನ್ಸ್ ಕಂಡಿಡಿರಿ. ಸೊ 250, ಇಲ್ಲಿ 234 ಐತಿ, ಆಮೇಲೆ 259. 259 ಆದ ನಂತರ 234 ಬಂದೈತಿ ಅಂದ್ರೆ ಎಷ್ಟು ವ್ಯತ್ಯಾಸ ಐತಿ ಎರಡು ಸಂಖ್ಯೆಗಳ ನಡುವೆ? ಸೊ ಎಷ್ಟು ವ್ಯತ್ಯಾಸ ಐತಪ್ಪ ಅಂತಂದ ಹೇಳಿದ್ರೆ 25 ವ್ಯತ್ಯಾಸ ಐತೆ. ಕ್ಲಿಯರಾ? ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಬರುತ್ತಲ್ಲ, ಈ ಎರಡದ್ರ ನಡುವೆ ಒಂದು ವ್ಯತ್ಯಾಸ ಇರುತ್ತೆ. ಆಮೇಲೆ ಈ ಎರಡದ್ರ ಇಲ್ಲೊಂದು ಯಾವ್ದೋ ಒಂದು ಎಕ್ಸ್ ಅಂತ ಬರುತ್ತಂದ್ರೆ ಎಕ್ಸ್ ಮತ್ತು 259 ನಡುವೆ ಒಂದು ವ್ಯತ್ಯಾಸ, ಇದ್ರ ನಡುವೆ ಒಂದು ವ್ಯತ್ಯಾಸ, ನಮ್ಗದು ಗೊತ್ತಿಲ್ಲ. ನೆಕ್ಸ್ಟ್ ಇದ್ರದ್ದು ಎರಡದ್ರದ್ದು ವ್ಯತ್ಯಾಸ ಕಂಡಿಡ್ರಿ ನೋಡೋಣ. 598 ಮತ್ತು 429 ವ್ಯತ್ಯಾಸ ಕಂಡಿಡಿರಿ. ಎಷ್ಟು ಬರುತ್ತಾ? ಎಷ್ಟು ಬರುತ್ತೆ ನೋಡ್ರಿ ಕರೆಕ್ಟ್ ಆಗಿ? 598 ಮತ್ತು 169 ಬರುತ್ತೆ. ಕ್ಲಿಯರ್? 169. ಆಮೇಲೆ ಇನ್ನೊಂದು ಇದ್ರದ್ದು ವ್ಯತ್ಯಾಸ ಕಂಡ್ರಿ, ಯಾಕಂದ್ರೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಇನ್ನು ಯಾವ ತರ ಮಾಡ್ಬೇಕಂತಂದೇಳಿ. ಇದ್ರದ್ದು ವ್ಯತ್ಯಾಸ ಕಂಡಿಡ್ರಿ ನೋಡೋಣ. 280, ಸಾರಿ 887. ಅದಾದ ನಂತರ 598 ಬಂದೈತೆ. ಅವ್ರದ್ದು ಎರಡದ್ರ ವ್ಯತ್ಯಾಸ ನೋಡ್ರಿ. ಸೊ ಇದೆರಡದ್ರ ವ್ಯತ್ಯಾಸ ನೋಡ್ರಿ ಅಂತಂದ ಹೇಳಿದ್ರೆ 289 ಬರುತ್ತೆ. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ರಿ, ನಾನು ನಿಮ್ಗೆ ಹೇಳಿದೆನಲ್ಲ ಒಂದರಿಂದ ಏನಪ್ಪಾ ಅಂತಂದ ಹೇಳಿದ್ರೆ 30ರವರೆಗೂ ಸ್ಕ್ವೇರ್ ಗಳನ್ನ ಬರ್ದಿಟ್ಕೊಡ್ರಿ ಅಂತಂದೇಳಿ. ಇದು ಯಾವ್ದ್ರ ಸ್ಕ್ವೇರ್ ಆಗತ್ತ? 5 ಸ್ಕ್ವೇರ್ ಆಗತ್ತ. ಇದೆಷ್ಟ್ರದ್ದಾಗತ್ತ? 13 ಸ್ಕ್ವೇರ್ ಆಗತ್ತ. ಇದೆಷ್ಟಪ್ಪ ಅಂತಂದ ಹೇಳಿದ್ರೆ 17 ಸ್ಕ್ವೇರ್ ಆಗತ್ತ. ಕ್ಲಿಯರಾ? ಇಲ್ಲಿ ನೋಡ್ರಿ 17, 13, 5 ಅಂತ ಬಂದ ಏನಂತಂದ ಹೇಳಿದ್ರೆ ಬೆಸ ಸಂಖ್ಯೆಗಳನ್ನ ತಗೊಂಡಿದ್ದ ಅಂತಂದ ಹೇಳಿದ್ರೆ 15 ಬರ್ಬೇಕಿತ್ತು ನಡುವೆ, ಬಂದಿಲ್ಲ. ಸೊ 13, 17, 13, 5ನ ನೀವು ಕನ್ಸಿಡರ್ ಮಾಡ್ರಿ ಅಂತಂದ್ರೆ ಇವೆಲ್ಲ ಏನಂತಂದ ಹೇಳಿದ್ರೆ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ 5 ಸ್ಕ್ವೇರ್ ಆಯ್ತು. 5 ಆದ ನಂತರ ನೆಕ್ಸ್ಟ್ ನಮ್ಗೆ ಪ್ರೈಮ್ ನಂಬರ್ ಯಾವ್ದು ಬರುತ್ತಪ್ಪ ಅಂತಂದ ಹೇಳಿದ್ರೆ 7 ಬರುತ್ತೆ. 7 ಯಾವ್ದ್ರಿಂದನೂ ಡಿವೈಡ್ ಆಗಂಗಿಲ್ಲ, ಅದಕ್ಕೋಸ್ಕರ ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ 7 7 49. ಸೊ ಪ್ಲಸ್ 49 ಮಾಡ್ರಿ, ನಿಮ್ಗೆ ಎಷ್ಟು ಬರುತ್ತೆ ನೋಡ್ರಿ? ಇದು 259 ಪ್ಲಸ್ ಮಾಡ್ರಿ 49 ಮಾಡ್ರಿ ಅಂತಂದ ಹೇಳಿದ್ರೆ 308 ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಇದು ಯಾವ್ದು ಕರಿತೀವಿ? ಪ್ರೈಮ್ ನಂಬರ್ ಯಾವ್ದಂತ ಕರಿತೀವಿ? ಪ್ರೈಮ್ ನಂಬರ್ 7 ಆದ ನಂತರ 9 ಬರುತ್ತೆ. 9 ಬರಂಗಿಲ್ಲ, ಯಾಕಂದ್ರೆ 3ರಿಂದ ಮತ್ತು 1ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 11 ಬರುತ್ತೆ.
ಸೊ 11 ಸ್ಕ್ವೇರ್ ಎಷ್ಟು 121. ನೋಡ್ರಿ 308 121 ಮಾಡ್ರೆ 429 ಬರುತ್ತೋ ಇಲ್ಲೋ ಚೆಕ್ ಮಾಡ್ರಿ. ಎಸ್ ಸರ್ ಬರುತ್ತ್ರಿ. ಸೊ ಅಂದ್ರೆ ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಎಷ್ಟಾಗತ್ತೆ ಅಂದ್ರೆ ಇಲ್ಲಿ 308 ಆಗತ್ತೆ. ಇಲ್ಲಿ ನೋಡ್ರಿ ಇದನ್ನು ಚೆಕ್ ಮಾಡ್ರಿ. 17 ಆದ ನಂತರ ನಮಗೆ ಪ್ರೈಮ್ ನಂಬರ್ ಬರೋದು ಯಾವುದು 19 ಬರುತ್ತೆ. ಸೊ 19 ಸ್ಕ್ವೇರ್ ಅನ್ನ ಮಾಡ್ರಿ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 361. ಸೊ 287ರಲ್ಲಿ 361 ಕೂಡಿಸಿದ್ರೆ ಅಂದ್ರೆ 1248 ಬರುತ್ತೆ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ ನಮ್ಗೆ ಇಲ್ಲಿ ಏನ್ ಕ್ವಶನ್ ಕೇಳಿದಾನ, ಇದು ಭಾಳ ಅಂದ್ರೆ ಭಾಳ ಈಸಿ ಐತೆ. ಸೊ ಇಲ್ಲೇನ 3 ಡೈಸ್ಗಳನ್ನ ಕೊಟ್ಟಿದ್ದಾನೆ, 3 ಡೈಸ್ಗಳನ್ನ ಕೊಟ್ಟಿದ್ದಾನೆ. ಅಲ್ಲಿ ಏನ್ ಕೇಳಿದಾನೆ ಅಂತಂದ ಹೇಳಿದ್ರೆ 4 ನಂಬರ್ ಐತಲ್ಲ, 4ರದ ಅಪೋಸಿಟ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾನೆ. ಇದೆಲ್ರಿಗೂ ಗೊತ್ತೈತಿ, ಸಾಲ್ವ್ ಮಾಡ್ರಿ. ಕಮೆಂಟ್ ಅಲ್ಲಿ ಆನ್ಸರ್ಸ್ ಗಳನ್ನ ಹಾಕ್ರಿ, ನಾನು ಆಮೇಲೆ ಸಾಲ್ವ್ ಮಾಡ್ತೀನಿ. ಎಸ್ ಹಾಗಾಯ್ತಾ ಎಲ್ರು? ನೋಡ್ರಿ ನಿಮ್ಗೆ ಕರೆಕ್ಟ್ ಬರುತ್ತೋ ಇಲ್ಲೋ ಅಂತಂದೇಳಿ. ಸೊ ನಾನು ಡೈರೆಕ್ಟ್ ಆಗಿ ಮಾಡ್ಬೋದು ಅಂತ ಹೇಳಿದೀನಿ. ಅದಾದ ನಂತರ ನೆಕ್ಸ್ಟ್ ಈ ರೀತಿಯಾಗಿ ತಗೊಂಡು ಮಾಡಂತ ಹೇಳಿದೀನಿ. ಈಗ ಒಂದು ಬಾಕ್ಸ್ ಐತೆ, ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ರಿ ಅಂತಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಅದು. ಎಸ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಟ್ರೈ ಮಾಡಿದ್ರಿ ಅಂತಂದ ಹೇಳಿದ್ರೆ ಫಸ್ಟ್ ನಾನು ಏನ್ ಹೇಳಿದ್ದೀನಿ ಸರ್, ಯಾವ್ದಾದ್ರು 2 ಬಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೇಕು, ಅದ್ರಲ್ಲಿ ಕಾಮನ್ ಇರಬೇಕು. ಟ್ರೈ ಮಾಡ್ರಿ ಯಾವ ಕಾಮನ್ ಅದಾವ ಸರ್. ಇಲ್ಲಿ 5 ಐತ್ರಿ, ಇಲ್ಲಿ 5 ಐತೆ, ಇಲ್ಲ ಇಲ್ಲಿ 5 ಐತ್ರಿ ಸರ್, ಇಲ್ಲಿ 6 ಐತಿ, ಇಲ್ಲಿ 6 ಐತಿ. ಅಂದ್ರೆ ಈ 2 ಬಾಕ್ಸ್ಗಳನ್ನ ಮೊದಲು ನಾವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ 2 ವಿಡಿಯೋಸ್ಗಳಿದಾವ, ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಸೊ 6 5 6 ಮತ್ತು 5 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಏನಿದಾವ, ಸೊ ಕಾಮನ್ ಇದಾವ. ನಾನು ಡೈರೆಕ್ಟ್ ಆಗಿ ಬರ್ಕೊತೀನಿ ನೋಡ್ರಿ. 6 ಇಲ್ಲಿ ಬರ್ಕೊಂತೀನಿ, 5 ಇಲ್ಲಿ ಬರ್ಕೊಂತೀನಿ, ನೀವು ಹೆಂಗಾದ್ರೂ ಬರ್ಕೊಡ್ರಿ. ಸೊ ಇಲ್ಲಿ 6 ಮೇಲ್ಗಡೆ ಐತೆ, ಮೇಲ್ಗಡೆ ಬರ್ಕೊಂಡೆ, 5 ಇಲ್ಲಿ ಬರ್ಕೊಂಡೆ. ಅದಾದ ನಂತರ 5ರದ್ದು ಈ ಕಡೆ ಸೈಡ್ 3 ಐತೆ, ಅದನ್ನ ನಾನು ಈ ಕಡೆ ಬರ್ಕೊಂಡೆ. ಕ್ಲಿಯರಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 5 6 ಆಯ್ತು, ಇನ್ನೊಂದು 4 ಉಳಿದೈತಲ್ಲ. ಸೊ ಅದೇನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆ ಬಂದ್ಬಿಡುತ್ತೆ. ಅಂದ್ರೆ 5ದ ಈ ಕಡೆ ಸೈಡ್, 5ರದ್ದು ಈ ಕಡೆ ಸೈಡ್ 3 ಆಯ್ತು, 5ರದ್ದು ಈ ಕಡೆ ಸೈಡ್ 4 ಆಯ್ತು. ಸೊ ಇಷ್ಟು ಬರ್ಕೊಂಡ್ರಿ. ಇನ್ ನೆಕ್ಸ್ಟ್ ನೀವು ಬರ್ಕೋಬಹುದು. 3 ಇಲ್ಲಿ ಐತಪ್ಪ ಅಂತಂದ ಹೇಳಿದ್ರೆ 1 2 ಇವು 2ರಲ್ಲಿ ಯಾವ್ದಾದ್ರು ಬರುತ್ತಂತ ಹೇಳಿ. ಬಟ್ ನಮ್ಗೆ ಏನ್ ಕೇಳಿದಾರ 4ರದ ಅಪೋಸಿಟ್ ಏನು ಅಂತ ಕೇಳಿದಾನ. 4ರದ ಅಪೋಸಿಟ್ ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಇದಾಗಿರುತ್ತೆ. ನಾನು ನಿಮ್ಗೆ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ಹೇಳಿದ್ದೀನಿ. ಆಮೇಲೆ ಸೊ ಇವನ್ ಪ್ರಾಕ್ಟಿಕಲ್ ಆಗಿ ಒಂದು ಸ್ಮಾಲ್ ಬಾಕ್ಸ್ ಗಳನ್ನ ಮಾಡ್ಕೊಂಡು ಮಾಡಂತಂದು ಹೇಳಿದ್ದಾನೆ. ಎಲ್ಲ ವಿಡಿಯೋಸ್ಗಳನ್ನ ನೋಡ್ರಿ. ಇಲ್ಲಿ 4ರದ ಅಪೋಸಿಟ್ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ 3 ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್, ಇದನ್ನ ಸಾಲ್ವ್ ಮಾಡ್ರಿ ಯಾವ್ದು ಕರೆಕ್ಟ್ ಬರುತ್ತೆ. ಸೊ ಯಾವ್ದಾದ್ರು ಸೈನ್ ಅನ್ನ ಚೇಂಜ್ ಮಾಡ್ಬೇಕಾಗತ್ತ. 1 2 3 ಮತ್ತು 4 ಟೋಟಲ್ 4 ಆಪ್ಷನ್ಸ್ ಗಳಿದಾವ. ಸೊ ಯಾವ್ದನ್ನ ಚೇಂಜ್ ಮಾಡ್ಬೇಕು ಟ್ರೈ ಮಾಡ್ರಿ. ನಾನು ನಿಮ್ಗೆ ಈಸಿಯಲ್ಲಿ ಏನೇನು ಹೇಳಿದನಪ್ಪ ಅಂತಂದ ಹೇಳಿದ್ರೆ ಟ್ರಿಕ್ ಮೊದಲು ಡಿವೈಡೆಡ್ ಬೈ ಯಾವ ಆಪ್ಷನ್ ಇರುತ್ತಲ್ಲ ಅದನ್ನ ಟ್ರೈ ಮಾಡ್ರಿ ಅಂತಂದ ಹೇಳ. ಡಿವೈಡೆಡ್ ಬೈ ಇರುವಂತಹ ಆಪ್ಷನ್ ಅನ್ನ ಮೊದಲು ಟ್ರೈ ಮಾಡ್ಬೇಕು. ಮಾಡ್ರಿ ನೋಡೋಣ. ಎರಡು ಆಪ್ಷನ್ 1 ಮತ್ತು 4 ಅದಾವ ಡಿವೈಡೆಡ್ ಬೈ. ಅವ್ನ್ ಮೊದಲು ಮಾಡೋದು, ಅದಾದ ನಂತರ ನೆಕ್ಸ್ಟ್ ಉಳಿದಿದ್ದು. ಅದಕ್ಕೆ ಆನ್ಸರ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಮಾಡ್ಕೊಂತ ಹೋಗೋದು. ಏನೈತಿ? ಸೊ 72 -12 +8 ಅದಾದ ನಂತರ ಇಂಟು 6 ಡಿವೈಡೆಡ್ ಬೈ 24 ಈಕ್ವಲ್ ಟು ಏನಪ್ಪಾ ಅಂತಂದ ಹೇಳಿದ್ರೆ 30 ಬರಬೇಕು. ಸೊ ಟ್ರೈ ಮಾಡಿದ್ರಿ, ಎಲ್ರಿಗೂ ಆನ್ಸರ್ ಬಂತ? ಕಮೆಂಟ್ ಹಾಕ್ರಿ. ನೋಡ್ರಿ ಯಾವ್ದು ಬರುತ್ತಾ. ಸೊ ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಮೈನಸ್ ಸೈನ್ ಡಿವೈಡೆಡ್ ಬೈ ನ ಚೇಂಜ್ ಮಾಡಿದ್ರೆ ಇಲ್ಲಿ ಮೈನಸ್ ಐತಲ್ಲ, ಇಲ್ಲಿ ಏನ್ ಮಾಡ್ಕೋಬೇಕು ಡಿವೈಡೆಡ್ ಬೈ ಅಂತ ಬರ್ಕೋಬೇಕು. ಸೊ ಆಮೇಲೆ ಡಿವೈಡೆಡ್ ಬೈ ಐತಲ್ಲ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಮೈನಸ್ ಮಾಡ್ಕೊಬೇಕು. ಇವೆರಡೂ ಏನಂತಂದ ಹೇಳಿದ್ರೆ ಇಂಟರ್ ಚೇಂಜ್ ಮಾಡ್ಕೊಬೇಕು. ನೋಡ್ರಿ 72 ಇದನ್ನ ಡಿವೈಡೆಡ್ ಬೈ ಐತಲ್ಲ, ಇದನ್ನ ಈ ತರ ಬರ್ಕೊಂತೀನಿ. ಡಿವೈಡೆಡ್ ಬೈ 12 +8 ಇಂಟು 6 -24. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರ್ಬೇಕು ನಮ್ಗೆ 30 ಬರ್ಬೇಕು. ನಮ್ಗೆ ಇಲ್ಲಿ ಏನ್ ರೂಲ್ ಐತಿ, ಬೋರ್ಡ್ ಮಾಸ್ ರೂಲ್ ಐತೆ. ಬೋರ್ಡ್ ಮಾಸ್ ಬ್ರಾಕೆಟ್ ಗಳಿದಾವ ಇಲ್ಲ, ಆಫ್ ಅನ್ನೋದೈತೆ ಇಲ್ಲ. ಫಸ್ಟ್ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ಮಾಡ್ಬೇಕು. ಡಿವೈಡೆಡ್ ಬೈ ಮಾಡ್ರಿ 12 ಒಂದ್ಲೆ 12 ಆರ್ಲೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಯಾವ್ದು ಮಲ್ಟಿಪ್ಲಿಕೇಶನ್ ಇದು ಮಾಡ್ಬೇಕು. 6 +8 ಆರ್ಲೆ 48 -24. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಎಡಿಷನ್ ಮಾಡ್ಬೇಕು. ಇದನ್ನ ಎಡಿಷನ್ ಮಾಡ್ರಿ ಎಷ್ಟಾಗತ್ತ 54 ಆಗತ್ತ. -24 ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಇದನ್ನೆರಡು ಮೈನಸ್ ಮಾಡ್ಕೊಂಡ್ರೆ ಅಂದ್ರೆ ಆನ್ಸರ್ ಎಷ್ಟು ಬರುತ್ತಾ 30 ಬರುತ್ತೆ. ಅಂದ್ರೆ ನಾವು ಫಸ್ಟ್ ಆಪ್ಷನ್ ಅಲ್ಲಿ ಮೈನಸ್ ಮತ್ತು ಡಿವೈಡೆಡ್ ಬೈ ನ ಚೇಂಜ್ ಮಾಡಿದ್ರೆ ನಮಗೆ ಪ್ರಾಪರ್ ಆಗಿ ಆನ್ಸರ್ಸ್ ಗಳು ಬರ್ತಾವ. ಎಸ್ ನೆಕ್ಸ್ಟ್ ಒನ್ ನೋಡ್ರಿ, ಫೋರ್ತ್ ಒನ್ ನೋಡ್ರಿ.
ಸೊ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಬರ್ಕೊಂಡ್ರಿ ಅಂತಂತ ಹೇಳಿದ್ರೆ, ಸೊ ಯಾವ್ದು ಆಪ್ಷನ್ಸ್ಗಳು ಮೊದಲು ಬರ್ತಾವ, ಯಾವ್ದೋ ಒಂದು ಆಪ್ಷನ್ ಬರುತ್ತೆ ನೋಡ್ರಿ, 1 2 3 4 5 ಬರುತ್ತಾ. ಸೊ ಯಾವ ರೀತಿಯಾಗಿ ಬರುತ್ತೆ ಅಂತಂದ ಹೇಳಿ ನನಗೆ ಟ್ರೈ ಮಾಡ್ರಿ, ನಾನು ನಿಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಹೇಳ್ತೀನಿ. ಸೊ ಇದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ABCD ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಜಡ್ ವರೆಗೂ ಬರ್ಕೊಂಡು ಆಮೇಲೆ ಟ್ರೈ ಮಾಡ್ರಿ. ಟ್ರೈ ಮಾಡ್ರಿ. ನೀವು ಟ್ರೈ ಮಾಡ್ಲಿಲ್ಲ ಸುಮ್ಮನೆ ನಾನು ನೋಡ್ಕೊಂತ ಹೋಗ್ತೇನೆ, ನನಗೆ ಎಕ್ಸಾಮ್ದಾಗ ಆರಾಮಾಗಿ ಈಸಿಯಾಗಿ ಕ್ಲಿಯರ್ ಆಗತ್ತೆ ಅಂತಂದು ಹೇಳಿದ್ರೆ ಬರಂಗಿಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು. ಎಸ್, ಎಲ್ಲಾನು ಬರ್ಕೊಡ್ರಿ. ಇಲ್ಲಿ ಬಿ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ಕಡೆ ಕಾಮನ್ ಇರೋದ್ರಿಂದ ಬಿ ನ ಯೂಸ್ ಮಾಡ್ಕೊಂಡು ನಮ್ಗ ಇಂಗ್ಲಿಷ್ ಡಿಕ್ಷನರಿ ಯಾವ್ದು ಮೊದ್ಲು ಬರುತ್ತೆ ಯಾವ್ದು ಲಾಸ್ಟ್ ಬರುತ್ತೆ ಅಂತಂದು ಗೊತ್ತಾಗಂಗಿಲ್ಲ. ನೆಕ್ಸ್ಟ್ ವರ್ಡ್ ತಗೋಬೇಕು ಎಲ್ಲ ಕಡೆ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ವರ್ಡ್ ಆರ್ ಐತೆ, ಆರ್ನು ತಗೊಳಕ್ ಆಗಂಗಿಲ್ಲ. ನೆಕ್ಸ್ಟ್ ಏನ್ ತಗೊಳ್ಬಹುದು, ಇಲ್ಲಿ ಓ ಅನ್ನ ತಗೋಬಹುದು. ನೆಕ್ಸ್ಟ್ ಇಲ್ಲಿ ಏನ್ ತಗೋಬಹುದು, ಎ ಅನ್ನ ತಗೋಬಹುದು. ಇಲ್ಲಿ ಎಷ್ಟು ಯು ಅಂತಂದೈತಿ, ಆಮೇಲೆ ನೆಕ್ಸ್ಟ್ ಎ ಅಂತಂದೈತಿ, ಆಮೇಲೆ ಐ ಅಂತಂದೈತಿ. ಇಲ್ಲಿ ನೋಡ್ರಿ ಈ ತರ ಬರ್ಕೊಂತ ಹೋದ್ರಿ ಅಂತಂದ ಹೇಳಿದ್ರೆ ಓ ಅಂತಂದ ಹೇಳಿದ್ರೆ ಯಾವಾಗ ಬರುತ್ತ, ಓ ನೋಡ್ರಿ. ಸೊ ಲಾಸ್ಟ್ ಯಾವ್ದು ಬರುತ್ತೆ, ಯು ಅಂತಂದ್ ಬರುತ್ತೆ. ಅಂದ್ರೆ ಲಾಸ್ಟ್ ಆಪ್ಷನ್ ಯಾವ್ದು ಬರುತ್ತೆ, ಮೂರನೇದು ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಓ ಇದ್ದದ್ ಬರುತ್ತೆ, ಒಂದು ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಐ ಬರುತ್ತೆ. ಐ ಇದ್ದದ ಆಪ್ಷನ್ ಯಾವ್ದು, 5. 5 1 3 ಲಾಸ್ಟ್ ಬರ್ತಾವ. ನೆಕ್ಸ್ಟ್ ಎ ನಾವು 2 ಅದಾವ ಅಂದ್ರೆ, ಸೊ ಈ ಎರಡು ಪ್ಲೇಸ್ಗಳಲ್ಲಿ ಎರಡು ಏನಪ್ಪಾ ಅಂತಂದ ಹೇಳಿದ್ರೆ ವರ್ಡ್ಗಳು ಜಗಳ ಮಾಡ್ತಿದ್ದಾವ, ನಾನ್ ಮುಂದು ನೀನ್ ಮುಂದು ಅಂತಂದ ಹೇಳಿ. ಯಾವ್ಯಾವ, 2 ಮತ್ತು 4. ಸೊ 2 ಮತ್ತು 4 ಎ ಸೇಮ್ ಇರೋದ್ರಿಂದ ಅಲ್ಲಿ ಎ ತಗೊಳಕ್ ಆಗಂಗಿಲ್ಲ, ಅದ್ರ ಮುಂದಿನ ವರ್ಡ್ ತಗೊಳ್ಬೇಕು. ಸೊ ಎರಡನೇ ವರ್ಡ್ ಅಲ್ಲಿ ಎನ್ ಬರುತ್ತೆ ಮುಂದಿನ ವರ್ಡ್, ಆಮೇಲೆ ನೆಕ್ಸ್ಟ್ 4ನೇ ವರ್ಡ್ ಅಲ್ಲಿ ಸಿ ಅಂತಂದ್ ಬರುತ್ತೆ. ಹಂಗಾದ್ರೆ ಸೊ ಎನ್ ಮತ್ತು ಸಿ ಎಲ್ ಫಸ್ಟ್ ಯಾವ್ದು ಬರುತ್ತೆ ಸರ್, 4 ಬರುತ್ತೆ, ಆಮೇಲೆ 2 ಹಿಂದ್ಗಡೆ ಬರುತ್ತೆ. ಅಂದ್ರೆ ನಮ್ದು ಕರೆಕ್ಟ್ ಆಗಿರೋ ಆಪ್ಷನ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 4 2 5 1 3 ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಬರ್ಕೊಂಡ್ ಹೋಗ್ಬೇಕು. ಎಸ್, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಾಲ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ವರ್ಡ್ಸ್ ಗಳನ್ನ ಕೊಟ್ಟಿದ್ದಾನು. ಸೊ ಒಂದನೇ ವರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ಎರಡನೇ ವರ್ಡ್ ರಿಲೇಷನ್ ಹೊಂದೈತಿ. ಆಮೇಲೆ ಮೂರನೇ ವರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ನಾಲ್ಕನೇದಕ್ಕೂ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕೊಟ್ಟಿದ್ದಾನ ಅವ್ನು. ಸೊ ಒಂದನೇ ವರ್ಡ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಎರಡನೇದಕ್ಕೆ ರಿಲೇಟಿವ್ ಆಗಿರುತ್ತೆ, ಮೂರನೇದು ಏನಪ್ಪಾ ಅಂತಂದ ಹೇಳಿದ್ರೆ ನಾಲ್ಕನೇದಕ್ಕೆ. ಇಲ್ಲಿ ಯಾವ ರಿಲೇಷನ್ ಇರುತ್ತೆ ಸೇಮ್ ಅದೇ ರಿಲೇಷನ್ ಇಲ್ಲಿ ಇರುತ್ತೆ. ಇಲ್ಲಿ ನೋಡ್ರಿ ಉತ್ತರ ಪ್ರದೇಶ ಅನ್ನೋದು ಏನಿದೊಂದು, ಇದೊಂದು ಏನಪ್ಪಾ ಅಂತಂದ ಹೇಳಿದ್ರೆ ರಾಜ್ಯ ಅಂತಂದ ಹೇಳ್ತೀವಿ. ಲಕ್ನೋ ಅನ್ನೋದು ಏನಿದು, ಅದನ್ನ ಕಂಡು ಹಿಡ್ಕೋಬೇಕು ಮೊದಲು, ಆಮೇಲೆ ನೆಕ್ಸ್ಟ್ ನಿಮ್ ಇದನ್ನ ಕಂಡು ಹಿಡ್ಕೋಬೇಕಾಗತ್ತೆ. ನೋಡ್ರಿ ಬಂತ ಯಾರಿಗಾದ್ರು ಆನ್ಸರ್ ಸಾಕ್ರಿ. ಸೊ ಇಲ್ಲಿ ನೋಡ್ರಿ ಉತ್ತರ ಪ್ರದೇಶ ರಾಜ್ಯ. ಸೊ ಲಕ್ನೋ ಅನ್ನೋದೇನು, ಸೊ ಉತ್ತರ ಪ್ರದೇಶದ ರಾಜಧಾನಿ. ಸೊ ರಾಜ್ಯ ಮತ್ತು ರಾಜಧಾನಿ ಅಂತಂದ ಹೇಳಿ ರಿಲೇಷನ್ ಕೊಟ್ಟಿದ್ದಾನ. ಉತ್ತರ ಪ್ರದೇಶದ ರಾಜಧಾನಿ ಯಾವುದು, ಲಕ್ನೋ ಅಂತ ಕೊಟ್ಟಿದ್ದಾನ. ಸೇಮ್ ಒಡಿಶಾ ಅನ್ನೋದು ಏನಾಯ್ತು, ರಾಜ್ಯ ಆಯ್ತು. ಸೊ ಅದರ ರಾಜಧಾನಿ ಯಾವುದು, ಭುವನೇಶ್ವರ. ಒಡಿಸ್ಸಾದ ರಾಜಧಾನಿ ಯಾವ್ದಪ್ಪ ಅಂತಂದ ಹೇಳಿದ್ರೆ ಭುವನೇಶ್ವರ ಅಂತಂದ್ ಬರುತ್ತ. ಸೊ ನೋಡ್ರಿ 5ರಾಗ ಎಷ್ಟು ಕರೆಕ್ಟ್ ಆಗಿದಾವ ನೋಡ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನೂ 15 ಕ್ವಶನ್ಸ್ ಇದಾವ, ಅದ್ರಲ್ಲಿ ಎಷ್ಟು ಕರೆಕ್ಟ್ ಆಗ್ತಾವ ನೋಡ್ರಿ. ಇದೊಂದೇ ಏನಪ್ಪಾ ಅಂತಂದ ಹೇಳಿದ್ರೆ ಲಾಸ್ಟ್ ವಿಡಿಯೋ. ಅದಾದ ನಂತರ ನೆಕ್ಸ್ಟ್ ನಾನು ಏನಪ್ಪಾ ಅಂತಂದ ಹೇಳಿದ್ರೆ ಈ ಕಾನ್ಸೆಪ್ಟ್ಸ್ ಗಳ ಮೇಲೆ, ರೀಸನಿಂಗ್ ಅಂಡ್ ಜನರಲ್ ಆಪ್ಟಿಟ್ಯೂಡ್ ಮೇಲೆ ಯಾವುದೇ ರೀತಿ ವಿಡಿಯೋಸ್ ಗಳು ಹಾಕಕ್ಕಾಗಿಲ್ಲ, ಯಾಕಂತಂದ ಹೇಳಿದ್ರೆ ಆಲ್ಮೋಸ್ಟ್ ಭಾಳ ಆಗಿದಾವ. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇಂಗ್ಲಿಷ್ ಮೇಲೆ ಇರ್ತಾವ. ಇದನ್ನ ನೋಡ್ರಿ, ಈ ಕ್ವಶನ್ ಅನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಇದು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಇದನ್ನ ಏನ್ ಟ್ರಿಕ್ಸ್ ಐತಿ, ಏನ್ ಹೇಳಿದೇನಿ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ಕೇಳಿದಾನ ಅಂತಂದ ಹೇಳಿದ್ರೆ ಟಿ ಸಿ ಗೆ ಯಾವ ತರ ರಿಲೇಟಿವ್ ಆಗಿದಾನ ಅಂತ ಕ್ವಶನ್ ಕೇಳಿದಾರೆ. ಟ್ರೈ ಮಾಡ್ರಿ. ಎಸ್, ಫಾಲೋ ಮಾಡ್ರಿ, ಟೈಮ್ ತಗೋರಿ. ಸೊ ಯಾವ ತರ ಮಾಡೋದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಒಂದು ರೂಲ್ಸ್ ಅನ್ನ ಬರ್ಕೋಬೇಕು, ಏನೇನ್ ರೂಲ್ಸ್ ಅಂತಂದ ಹೇಳ್ಬಿಟ್ಟು ಸಿಂಪಲ್ ಐತೆ. ಸೊ ಅದ್ ನಾನು ಹೇಳ್ಕೊಡ್ತೀನಿ ನೋಡ್ರಿ. ಇವಾಗ ಇದ್ರ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ವಿಡಿಯೋ ಐತೆ, ಅದನ್ನ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. 40 ವಿಡಿಯೋಸ್ಗಳಿದಾವೆ, 20 ಕ್ವಶನ್ ಮಾಡ್ಬೋದು ಆರಾಮಾಗಿ. ಸೊ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದ ಹೇಳಿದ್ರೆ ನನ್ನ ತಮ್ಮ, ತಂಗಿ, ಹೆಂಡತಿ. ಸೊ ಹೆಂಡತಿ, ತಮ್ಮ ಅಂದ್ರೆ ನಮ್ ಜನ್ರೇಷನ್ ಐತಲ್ಲ, ನಮ್ ಜನ್ರೇಷನ್ ಅಂತ ಹೇಳ್ತೀವಲ್ಲ, ಅದ್ರದ್ದು ಕೋಡ್ ಏನಪ್ಪಾ ಅಂತಂದ ಹೇಳಿದ್ರೆ 0. ಆಮೇಲೆ ನಮ್ ಮ್ಯಾಲ್ನರ್ ಅಂದ್ರ ನಮ್ಮಪ್ಪ, ತಂದೆ, ತಾಯಿ, ಅಂಕುಲು, ಆಂಟಿ,
ಚಿಕ್ಕಪ್ಪ ಚಿಗವ್ವ ಅಂತಂದ್ ಹೇಳ್ತಿರಲ್ಲ, ಅವ್ರದ್ದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ 1. ಅವ್ರ ಅಪ್ಪಗಳು ಯಾರು, ಅಜ್ಜ, ಅಜ್ಜಿ, ಅಮ್ಮನ್ ತಂದೆ ಅಂದ್ರೆ ಅಮ್ಮನ ಕಡೆಯವರು ಅಜ್ಜ, ಸೊ ಅಮ್ಮನ ತಂದೆ, ಅಮ್ಮನ ತಾಯಿ, ಸೊ ಹೆಂಡತಿಯ ಅಜ್ಜ, ಈ ತರ ಎಲ್ಲ ಬರ್ತಾವಲ್ಲ, ಅವ್ರದ್ದೆಲ್ಲ ಕೋಡ್ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಅಂತ ಆಗತ್ತೆ. ನೆಕ್ಸ್ಟ್ ಕೆಳಗಡೆ, ಸೊ ನನ್ ಮಗ, ನನ್ ಮಗಳು, ಸೊ ನನ್ ತಮ್ಮನ್ ಮಗಳು ಅಂದ್ರೆ ಈ ತರ ಬರ್ತಾವಲ್ಲ, ಈ ರಿಲೇಷನ್ಸ್ ಎಲ್ಲ ನಂಬರ್ ಕೋಡ್ ಏನಾಗತ್ತೆ ಅಂದ್ರೆ -1. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮೊಮ್ಮಗ, ಮೊಮ್ಮಗಳು ಇವರೆಲ್ಲ ಬರ್ತಾರಲ್ಲ, ಇವ್ರ ಕೋಡ್ ಎಷ್ಟು -2. ಸೊ ಈ ತರ ಆಯ್ತಾ. ಈಗ ನಮ್ಗೆ ಆಪ್ಷನ್ಸ್ ಗಳನ್ನ ಬರ್ಕೋಬೇಕು, ನಂಬರ್ ಬರ್ಕೋಬೇಕು. ತಂದೆಯ ಸಹೋದರ ಅಂತಂದ್ ಹೇಳಿ ಇದ್ರದ್ ಕೋಡ್ ಎಷ್ಟಾಗತ್ತ, ತಂದೆಯ ಸಹೋದರ, ತಂದೆ ಅಂತಂದ್ ಹೇಳಿದ್ರೆ ಮೇಲ್ಗಡೆ ಬಂತು, ಅವ್ರ ಸಹೋದರ ಎಲ್ಲ ಇಲ್ಲೇ ಬರ್ತಾರ, ಈ ಜನರೇಷನ್ ಒಳಗಡೆ ಬರ್ತಾರ, ಅಂದ್ರೆ ಅವ್ರದ್ ಕೋಡ್ ಎಷ್ಟಾಯ್ತು 1. ನೆಕ್ಸ್ಟ್ ಸಹೋದರ ಅಂದ್ರ ತಮ್ಮ, ನಾನು ತಮ್ಮ, ಅವ್ರದ್ ಕೋಡ್ ಏನಾಗತ್ತೆ ಅಂದ್ರೆ 0 ಆಗತ್ತ. ತಂದೆಯ ಹೆಂಡತಿ ಮಗ, ಹೆಂಡತಿ ಅಂದ್ರೆ ಅವನ ಹೆಂಡತಿ, ಮಗ ಅಂತಂದ್ ಹೇಳಿದ್ರೆ ನಮ್ದ್ರೊಳಗಡೆ ಬರ್ತಾರ ರಿಲೇಷನ್, 0 ಆಯ್ತು. ಅಜ್ಜ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ 2 ಅಂತಂದೈತೆ. ಓಕೆ ಡನ್. ಸೊ ಇವಾಗ ಏನ್ ಮಾಡ್ಕೋಬೇಕು, ನಮ್ಗೆ ಏನ್ ರಿಲೇಷನ್ ಕಂಡು ಹಿಡಿ ಅಂದ್ರೆ ಟಿ ದಿಂದ ಸಿ ವರ್ಗು ಇದನ್ನ ಲೈನ್ ನ ಬರ್ಕೋಬೇಕು, ಟಿ ಇಂಟು ಯು ಇಂಟು ಡಿವೈಡೆಡ್ ಬೈ ಡಿ ಇಂಟು ಸಿ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇವಾಗ ನಮ್ಗೆ ಏನ್ ಇಂಪಾರ್ಟೆಂಟ್ ಇದ್ರಲ್ಲಿ, ಇಲ್ಲಿ ಅವ್ನ್ ಕೊಟ್ಟಿದಾನಲ್ಲ, ಮೈನಸ್ ಅಂತಂದ್ ಹೇಳಿದ್ರೆ ಮದರು, ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಫಾದರು, ಪ್ಲಸ್ ಅಂತಂದ್ ಹೇಳಿದ್ರೆ ಸಿಸ್ಟರು, ಇಂಟು ಅಂತಂದ್ ಹೇಳಿದ್ರೆ ಬ್ರದರು. ಇಲ್ಲಿ ನೋಡ್ರಿ ಇಂಟು ಅಂತಂದೈತೆ, ಇಂಟು ಅಂತಂದ್ ಹೇಳಿದ್ರೆ ಬ್ರದರ್. ಸೊ ಅದ್ರದ್ದು ಕೋಡ್ ಎಷ್ಟಾಗತ್ತ, ಬ್ರದರ್, ಸಹೋದರನ್ ಕೋಡ್ ಎಷ್ಟಾಗತ್ತೆ, ಸಹೋದರನ್ ಕೋಡ್ ಏನಪ್ಪಾ ಅಂತಂದ್ ಹೇಳಿದ್ರೆ 0 ಆಗತ್ತೆ. ಡಿವೈಡೆಡ್ ಬೈ ನೋಡ್ರಿ, ಡಿವೈಡೆಡ್ ಬೈ ಫಾದರ್ ಆಗತ್ತ, ಅವ್ರದ್ ಕೋಡ್ 1 ಆಗತ್ತ. ಸೊ ಮತ್ತೆ ಇಂಟು ಅಂತಂದ್ ಹೇಳಿದ್ರೆ ಬ್ರದರ್, ಅವ್ರದ್ ಕೋಡ್ ಎಷ್ಟಾಗತ್ತ 0 ಆಗತ್ತ. ಇಲ್ಲಿ ನೋಡ್ರಿ 0 1 0 ಅಂತಂದೈತಿ, ಇನ್ ಕೂಡ್ಸ್ 0 + 1 + 0 ಎಷ್ಟಾಯ್ತು, ಟೋಟಲ್ ಕೂಡಿಸಿದಾಗ 1 ಅಂತಂದ್ ಕೋಡ್ ಬಂತು. ಆ ಆಪ್ಷನ್ಸ್ ಗಳಲ್ಲಿ ಆ ಕೋಡ್ ಎಲ್ಲೈತಿ ನೋಡ್ರಿ, ತಂದೆಯ ಸಹೋದರ ಅಂತಂದೈತಿ. ಸೊ ನಮ್ದು ಆನ್ಸರ್ ಏನ್ ಕರೆಕ್ಟ್ ಆಗತ್ತಪ್ಪ ಅಂತಂದ್ ಹೇಳಿದ್ರೆ ತಂದೆಯ ಸಹೋದರ ಅಂತಂದ್ ಹೇಳಿ ಕರೆಕ್ಟ್ ಆಗತ್ತ. ಸೊ ಇಷ್ಟೇನಪ್ಪ, ಯಾರಿಗ ಆನ್ಸರ್ ಬಂದೈತೆ, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಏನ್ ಕೊಟ್ಟಿನಪ್ಪ ಅಂತಂದ್ ಹೇಳಿದ್ರ ಸಿರೀಸ್ ಕಂಪ್ಲೀಟ್ ಮಾಡ್ಬೇಕು. ಸಿರೀಸ್ ಅನ್ನ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಮಾಡ್ಬೇಕು. ಬರೀರಿ ನೋಡೋಣ. ಸೊ ಇಲ್ಲಿ ಈ ತರ ಐತೆ, ಸೊ ಯಾರೋ ಮಾರ್ಕ್ ಇಲ್ಲಿ ಐತೆ, ಈ ಕಡೆ ಮುಖ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಈ ಕಡೆ ಮಾಡವನೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಈ ಕಡೆ ಐತಿ, ಅದನ್ನ ಈ ಕಡೆ ಟರ್ನ್ ಮಾಡವನೆ, ಈ ಕಡೆ ಬಂತು. ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಏನ್ ಮಾಡವನ ಅಂತಂದ್ ಹೇಳಿದ್ರೆ ಈ ಕಡೆ ಟರ್ನ್ ಮಾಡವನೆ. ಆಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಕೆಳಗಡೆ ಈ ರೀತಿ ಏನಂತಂದ್ ಹೇಳಿದ್ರೆ ಮಾಡ್ಕೋಬೇಕು. ಕ್ಲಿಯರ್, ಈ ತರ ಬಂತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೇಲ್ಗಡೆ ಐತಿ, ಅಂದ್ರೆ ಇಲ್ಲಿ ಏನೈತಲ್ಲ ಈ ತರ ಎರೋ ಮಾರ್ಕ್ ಐತಲ್ಲ, ಅದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಎಡಗಡೆಗೆ ಏನಂತಂದ್ ಹೇಳಿದ್ರೆ ಡಾಟ್ ಬಂದೈತಿ. ಸೊ ಇದು ಕೂಡ ಏನಂತಂದ್ ಹೇಳಿ ನೋಡಿದಾಗ ಎಡಗಡೆ ಬಲಗಡೆ, ಅಂದ್ರೆ ನಮ್ದು ಈ ಕಡೆ ನೋಡ್ರಿ ಕೆಳಗಡೆ ಇದ್ರಿ ಅಂತಂದ್ ಹೇಳಿದ್ರ ಇದೇನಪ್ಪಾ ಅಂದ್ರೆ ಬಲಗಡೆ ಆಗತ್ತೆ, ಇದು ಎಡಗಡೆ ಆಗತ್ತೆ. ಅಂದ್ರೆ ನಮ್ದು ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರೋ ಡಾಟ್ ಬರುತ್ತೆ. ಆಮೇಲೆ ಸ್ಟಾರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಬರುತ್ತೆ. ಸೊ ಈ ರೀತಿಯಾಗಿ, ಸೊ ಈ ಆಪ್ಷನ್ ಎಲ್ಲೈತಿ ನೋಡ್ರಿ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಸೊ ಆಪ್ಷನ್ ಬಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಸಿರೀಸ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್. ಸೊ ಈ ರೀತಿ ಕ್ವಶನ್ಸ್ ಗಳು ನಾನು ಹೇಳಿಲ್ಲ, ಬಟ್ ಆದ್ರೆ ಈಸಿ ಐತೆ. ಇಲ್ಲೇನು ಇದನ್ನೆಲ್ಲ ಏನು ಓದಕ್ ಹೋಗ್ಬೇಡು, ಬಿಟ್ಬಿಡ್ರ. ಇಲ್ಲಿ ಏನ್ ಮಾಡಂಗಿಲ್ಲ ಅಂತಂದ್ ಕೇಳಿದಾನ ಅಂತಂದ್ ಹೇಳಿದ್ರೆ, ಈ ಕ್ವಶನ್ ಅಲ್ಲಿ ಸಿಂಪಲ್ ಕ್ವಶನ್ ಅಲ್ಲಿ ಏನ್ ಮಾಡಂಗಿಲ್ಲ ಅಂತಂದ್ ಹೇಳಿದ್ರೆ, ಇವಾಗ 13 ಅಂತಂದ್ ಐತಿ. ಸೊ ಇದನ್ನ 1 + 3 ಮಾಡ್ಕೊಂಡು, ಆಮೇಲೆ 1 - 3 ಮಾಡ್ಕೊಂಡು, ಅಥವಾ 1 × 3 ಮಾಡ್ಕೊಂಡು, ಈ ರೀತಿಯಾಗಿ ಏನು ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ. ಅವು ಏನ್ ನಂಬರ್ಸ್ ಗಳಿದಾವಲ್ಲ ಅವನ್ನ ಡೈರೆಕ್ಟ್ ಆಗಿ ತೊಗೊಂಡ್ ಮಾಡ್ಬೇಕು. ಹೆಂಗ 8 280 ಆಮೇಲೆ 5. ಸೊ ಏನ್ ಮಾಡಿದಾಗ ಇವ್ ಬರುತ್ತಾ ಅಂತಂದ್ ಹೇಳ್ಬಿಟ್ಟು, ನೆಕ್ಸ್ಟ್ ಸೇಮ್ ಅದೇ ತರ ಏನಂತ 11 308 4 ಅಂತಂದೈತಿ. ಇವ್ ಎರಡಕ್ಕೂ ಏನಂತಂದ್ ಹೇಳಿದ್ರೆ ಒಂದೇ ರೂಲ್ ಇರುತ್ತಾ, ಅದು ಹೆಂಗಾಗಿರುತ್ತಾ ಅಂತ ಕ್ವಶನ್ ಕೇಳಿದ್ರೆ, ಇಲ್ಲಿ ನೋಡ್ರಿ 280 ಅನ್ನೋದು ಭಾಳ ದೊಡ್ಡದೈತಿ, ಇಲ್ಲೂ 308 ಅನ್ನೋದು ಭಾಳ ದೊಡ್ಡದೈತಿ ನಂಬರ್. ಕ್ಲಿಯರಾ? ಇಲ್ಲಿ ಹೆಂಗ ಆನ್ಸರ್ ಬರುತ್ತೆ, ಇದು 8 ಐತ್ರಿ ಸರ್, ಇದು ಐತ್ರಿ. ಸೊ 8 × 5 ಮಾಡ್ರಿ, 8 × 5 ಎಷ್ಟಾಗತ್ತ 40 ಆಗತ್ತ. ಸೊ 40 ಇಂಟು ಏನ್ರ ಮಾಡಿದ್ರೆ 280 ಬರುತ್ತಾ, ಟ್ರೈ ಮಾಡ್ರ ನೋಡೋಣ, ಕೂಡ್ಸೋದ ಕಳಿಯೋದ. 40 × 7 ಮಾಡಿದ್ರೆ ಎಷ್ಟಾಗತ್ತಂದ್ರೆ 280 ಬರುತ್ತೆ. ಕ್ಲಿಯರ್? ಸೇಮ್ ಅದೇ ತರ ಇದೇ ಸೇಮ್ ಲಾಜಿಕ್ ಕೆಳಗಡೆದಕ್ಕೂ ಅಪ್ಲೈ ಆಗುತ್ತಿಲ್ಲ ನೋಡ್ಬೇಕು. 11 ಮತ್ತು 4 ಏನ್ ಮಾಡ್ಬೇಕು ನಾವು ಮೊದಲು, 11 4 ಏನ್ ಮಾಡ್ಬೇಕು ಇಂಟು ಮಾಡ್ಬೇಕು, 44 ಆಯ್ತು. ಆಮೇಲೆ ಏನ್ ಮಾಡ್ಬೇಕು ಇಂಟು 7 ಮಾಡ್ಬೇಕು. ನೋಡ್ರಿ 7 4 28, 7 4 28 30. ಓ ಎಸ್ 308 ಬಂತು. ಅಂದ್ರೆ ಇಲ್ಲೇನು ಇಂಟು ಅಲ್ಲಿ ಇಂಟು ಮಾಡ್ಕೊಂಡು ಆ ಎರಡು ನಂಬರ್ಗಳನ್ನ ಇಂಟು ಮಾಡ್ಕೊಂಡು ಬಂದಿರೋದಕ್ಕೆ ಇಂಟು 7 ಮಾಡ್ಬೇಕು. ಸೇಮ್ ಅದೇ ತರ ನೋಡ್ರಿ 6 × 9 ಮಾಡ್ರಿ, ಇಂಟು 7 ಮಾಡ್ರಿ, ಬರುತ್ತಾ? ಟ್ರೈ ಮಾಡ್ರಿ, ಬರಂಗಿಲ್ಲ. ಸೇಮ್ 5 × 9 ಮಾಡಿದ್ರೆ ಅದಕ್ಕೆ ಬಂದಿರೋದಕ್ಕೆ ಇಂಟು 7 ಮಾಡ್ಬೇಕು. ನಡುವಿನ ಸಂಖ್ಯೆ ಬರುತ್ತಾ? ಇಲ್ಲ.
ಸೇಮ್ ಅದೇ ತರ ನೋಡ್ರಿ 13 ಇಂಟು 7 ಮಾಡ್ರಿ ಎಷ್ಟು ಬರುತ್ತಾ 7 ಮೂರ್ಲೆ 21 7 ಒಂದ್ಲೆ 91 ಬಂತು ಇಂಟು 7 ಮಾಡ್ರಿ 7 ಒಂದ್ಲೆ 7 7 ಒಂಬತ್ಲೆ 63 637 ಬಂತು ಅಂದ್ರ ನಮ್ಗೆ ಆಪ್ಷನ್ ಸಿ ಏನಾಗತ್ತಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಈ ರೀತಿ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ ಸಿಂಪಲ್ ಆಯ್ತಾ ನಾನು ಕನ್ನಡದಲ್ಲಿ ಹೇಳ್ತೀನಿ. ಸೊ ಆರ್ ಜನ ಇದಾರ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 6 ಜನ ಇದಾರ. ಅವ್ರು ಯಾರ ಅಮನು, ಬಿಪ್ಲಬು, ಆಮೇಲೆ ನೆಕ್ಸ್ಟ್ ಚಿರಾಂತನ್ನು, ದಿವ್ಯಾ, ಎಲಿಜಿಬತ್, ಫಿರೋಜ್ ಅಂತಂದ ಹೇಳಿ ಅವ್ರು ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಒಂದು ಸರ್ಕಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಈ ರೀತಿ ಏನಪ್ಪಾ ಅಂದ್ರ ಸರ್ಕಲ್ ಅಲ್ಲಿ ಕೂತ್ಕೊಂಡಿದಾರ 6 ಜನ. 1 2 3 4 5 6 ಜನ ಸರ್ಕಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಅಮನ್ ಏನ್ ಮಾಡಿದಾನಪ್ಪಾ ಅಂತಂದ ಹೇಳಿದ್ರ ಸಿಟ್ಸ್ ಟು ದ ಥರ್ಡ್ ಟು ದ ಲೆಫ್ಟ್ ಆಫ್ ಬಿ. ಅಂದ್ರೆ ಅಮನು ಬಿಪ್ಲಬ್ನ ಎಡಗಡೆಗೆ 3ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಫಸ್ಟ್ ಸೆಂಟೆನ್ಸ್ ಅಮನು ಬಿಪ್ಲಬ್ನ ಎಡಗಡೆಗೆ 3ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಬರ್ರಿ ನೋಡೋಣ ಹೆಂಗಾದ್ರು ಬರ್ರಿ. ಫಸ್ಟ್ ಸೆಂಟೆನ್ಸ್ ನೋಡ್ರಿ. ಸರ್ ಇಲ್ಲಿ ನಾನು ಏನಂತಂದ ಹೇಳಿದ್ರೆ ಬಿಪ್ಲಬ್ ಅಂತ ಬರ್ಕೋತೀನಿ. ಬಿಪ್ಲಬ್. ಸೊ ಬಿಪ್ಲಬ್ನ ಎಡಗಡೆಗೆ ಲೆಫ್ಟ್ ಯಾವ ಕಡೆ ಬರುತ್ತೆ? ಈ ಕಡೆ ಕೂತ್ಕೊಂಡಿದ್ದಾರೆ ಅಂತಂದ ಹೇಳಿದ್ರೆ ಇದು ಎಡ, ಇದು ಬಲಗಡೆ. ನಮ್ದು ಕೈ ಬಲಗೈ ಐತಲ್ಲ ಅದು ಬಲಗಡೆಗೆ, ಎಡಗೈದ್ ಎಡಗಡೆಗೆ. ಸೊ ಬಿಪ್ಲಬ್ನ ಎಡಗಡೆ 3ನೇ ಸ್ಥಾನದಲ್ಲಿ 1 2 3ನೇ ಸ್ಥಾನದಲ್ಲಿ ಯಾರು ಕೂತ್ಕೊಂಡಿದಾರ? ಇಲ್ಲಿ ಯಾರು ಕೂತ್ಕೊಂಡಿದಾರೆ? ಅಮನ್ ಕೂತ್ಕೊಂಡಿದ್ದಾನೆ. ಫಸ್ಟ್ ಸೆಂಟೆನ್ಸ್ ಮುಗೀತು. ಸೆಕೆಂಡ್ ಸೆಂಟೆನ್ಸ್ ನೋಡ್ರಿ. ಚಿರಾಂತನ್ ಈಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಅಮನ್. ಚಿರಾಂತನ್ ಅನ್ನೋನು ಏನಪ್ಪಾ ಅಂತಂದ ಹೇಳಿದ್ರೆ ಚಿರಾಂತನು ಇಮಿಡಿಯೇಟ್ ನೇಬರ್ ಅಂತಂದ ಹೇಳಿದ್ರೆ ಇವಾಗ ಎ ಇದಾನ ಅಂತಂದ ಹೇಳಿದ್ರೆ ಅವ್ನು ಇಮಿಡಿಯೇಟ್ ನೇಬರ್ಸ್ ಈ ಕಡೆ ಬರ್ಬೋದು ಅಥವಾ ಈ ಕಡೆ ಬರ್ಬೋದು, ಎಡಗಡೆಗೆ ಅಥವಾ ಬಲಗಡೆ ಸಡನ್ ಆಗಿ ಬರ್ಬೇಕು. ಇಮಿಡಿಯೇಟ್ ನೇಬರ್ ಅಂತಂದ ಹೇಳ್ತೀವಿ. ಚಿರಾಂತನ್ ಏನಿದಾನ ಇಮಿಡಿಯೇಟ್ ನೇಬರ್. ಇಲ್ಲಿ ಚಿರಾಂತ ಇಲ್ಲೂ ಬರ್ಬೋದು ಚಿರಾಂತನು ಅಥವಾ ಇಲ್ಲೂ ಬರ್ಬೋದು ಚಿರಾಂತನ್, ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನೆಕ್ಸ್ಟ್ ನೋಡ್ರಿ ಎಲಿಜಿಬೆತ್ ಸಿಟ್ಸ್ ಟು ದ ಸೆಕೆಂಡ್ ರೈಟ್ ಆಫ್ ದಿವ್ಯಾ ಅಂತಂದ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಸೊ ಎಲ್ಜಿಬತ್ ಏನದಾಳಲ್ಲ, ಸೊ ಅವಳೇನಪ್ಪಾ ಅಂತಂದ ಹೇಳಿದ್ರೆ ದಿವ್ಯಾನ ಬಲಗಡೆಗೆ 2ನೇ ಸ್ಥಾನದಲ್ಲಿ ಕೂತ್ಕೊಂತಾಳ. ಟ್ರೈ ಮಾಡ್ರ ನೋಡೋಣ ಎಲ್ಲಿ ಕೂತ್ಕೋಬಹುದು. ಸುಮ್ ಹಾಕೋದಷ್ಟ ಕರೆಕ್ಟ್ ಆಗಿ ಆಗತ್ತೆ ನೋಡು. ಇಲ್ಲಿ ನಾನು ದಿವ್ಯಾ ಅಂತಂದ್ ಹಾಕ್ತೇನೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ದಿವ್ಯಾ ಅಂತಂದ್ ಹಾಕ್ತೇನೆ. ಸೊ ದಿವ್ಯಾದ ಬಲಗಡೆ ಅಂತಂದ ಹೇಳಿದ್ರೆ ಈ ಕಡೆ, ದಿವ್ಯಾನ ಬಲಗಡೆಗೆ ಸೆಕೆಂಡ್ಸ್ ಪ್ಲೇಸ್ ಅಲ್ಲಿ 1 2 ಆಲ್ರೆಡಿ ಅಮನ್ ಇದಾನ, ಬರಂಗಿಲ್ಲ. ಬರಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನ? ಸೊ ಇಲ್ಲಿ ದಿವ್ಯಾ ಅಂತಂದ ಹಾಕಿದ್ರೆ, ಇಲ್ಲಿ ದಿವ್ಯಾ ಹಾಕೊಂಡು ತಗೊಂಡು ಹೋಯ್ತು ಅಂತಂದ ಹೇಳಿದ್ರೆ ಇಲ್ಲಿ ಇನ್ನೊಂದ್ ಏನ್ ಕೊಟ್ಟಿದಾರ ಅಂತಂದ ಹೇಳಿದ್ರೆ ಚಿರಾಂತನ್ ಈಸ್ ನಾಟ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ದಿವ್ಯಾ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಚಿರಾಂತನ್ ಇಲ್ಲಿ ಬರಂಗಿಲ್ಲ, ಚಿರಾಂತನ್ ಇಲ್ಲಿ ಬರುತ್ತೆ, ದಿವ್ಯಾನ್ ಇಲ್ಲಿ ತಗೊಂಡ್ರ. ಸೊ ದಿವ್ಯಾನ್ ಏನಪ್ಪಾ ಅಂತಂದ ಹೇಳಿದ್ರೆ ಬಲಗಡೆ 1 ಮತ್ತು 2ನೇ ಪ್ಲೇಸ್ ಅಲ್ಲಿ ಏನಂತಂದ ಹೇಳಿದ್ರೆ ಯಾರು ಬರ್ತಾರ? ಯಾರು ಬರ್ಬೇಕು? ಎಲಿಜಿಬತ್ ಬರ್ಬೇಕು. ಎಲಿಜಿಬತ್. ಸೊ ಅದು ಬರಂಗಿಲ್ಲ. ಸೊ ಅಂದ್ರೆ ನಮ್ಗೆ ಆಪ್ಷನ್ ಏನ್ ಉಳಿತು? ಸೊ ನಾವು ಇಲ್ಲಿ ಎಲ್ಲಾದ್ರೂ ಏನಂತಂದ ಹೇಳಿದ್ರೆ ದಿವ್ಯಾ ಅಂತ ತಗೋಬೇಕು. ಸಿಂಪಲ್. ನಮ್ಗೆ ಎಲ್ಲೂ ತಗೊಂಡ್ರು ಕೂಡ ಸರ್ ಏನಂತಂದ ಹೇಳಿದ್ರೆ ರಾಂಗ್ ಬರೈತೆ. ದಿವ್ಯಾ ಅಂತಂದ ಹೇಳಿ ಇಲ್ಲಿ ತಗೊಂಡ್ರಿ ಅಂತಂದ ಹೇಳಿದ್ರೆ ದಿವ್ಯಾನ ಬಲಗಡೆಗೆ 2ನೇ ಸ್ಥಾನದಲ್ಲಿ 1 2 ಈ ಸ್ಥಾನದಲ್ಲಿ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಎಲಿಜಿಬತ್ ಬರ್ತಾರ. ಯಾರು? ಎಲಿಜಿಬತ್ ಅಂತಂದ ಹೇಳಿ ಬರ್ತಾರ. ದಿವ್ಯಾ ಏನಂತಂದ ಹೇಳಿದ್ರೆ ನಾಟ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಚಿರಾಂತನ್ ಅಂತಂದೇಳಿ. ಚಿರಾಂತನು ದಿವ್ಯಾ ಸಮೀಪ ಬರಂಗಿಲ್ಲ ಅಂತಂದೇಳಿ. ಇಲ್ಲಿ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಚಿರಾಂತನ್ ಅಂತಂದ ಹೇಳಿ ಬರ್ತಾನ. ಇಲ್ಲಿ ಯಾರು? ಚಿರಾಂತನ್ ಅಂತಂದ ಹೇಳಿ ಬರ್ತಾನ. ನೆಕ್ಸ್ಟ್ ಯಾರು ಉಳಿದ್ರು ನೋಡ್ರಿ. ಇಲ್ಲಿ ಅಮನ್ ಆದ, ಇಲ್ಲಿ ದಿವ್ಯಾ ಆದ್ರು, ಇಲ್ಲಿ ಬಿಪ್ಲಬ್ ಆದ್ರು, ಇಲ್ಲಿ ಎಲಿಜಿಬತ್ ಆದ್ರು. ಸೊ ಇಲ್ಲಿ ಯಾರಪ್ಪ ಅಂತಂದ ಹೇಳಿದ್ರೆ ಚಿರಾಂತನ್ ಆದ್ರು. ಸೊ ಇನ್ನು ಉಳಿದಿರೋದು ಒಂದಲ್ವಾ? ಇಲ್ಲಿ ಉಳಿದಿರೋದು ಒಂದು. ಇನ್ನು ಉಳಿದವ್ರು ಯಾರು? ಇಲ್ಲಿ ಫಿರೋಜ್ ಅಂತಂದು ಉಳ್ದ. ಇಲ್ಲಿ ಫಿರೋಜ್ ಬರ್ತಾನ. ಹಂಗಾದ್ರೆ ಯಾರು ಬಿಪ್ಲಬ್ ಮತ್ತು ಫಿರೋಜ್ ನಡುವೆ ಯಾರು ಕುತ್ಕೊಂತಾರ ಅಂತ ಕ್ವಶನ್ ಕೇಳಿದಾರೆ. ಬಿಪ್ಲಬ್ ಮತ್ತು ಫಿರೋಜ್ ನಡುವೆ ಯಾರು ಕೂತ್ಕೊಂಡಿದಾರ? ದಿವ್ಯಾ ಕೂತ್ಕೊಂಡಿದ್ದಾಳ. ಯಾರು? ದಿವ್ಯಾ ಕೂತ್ಕೊಂಡಿದ್ದಾಳ. ನಮ್ದು ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಏನಾಗತ್ತಂದ್ರ ದಿವ್ಯಾ ಅಂತಂದ ಹೇಳಿ ಆಗತ್ತ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ಏನಂತಂದ ಹೇಳಿದ್ರೆ 1ನೇ ಪದ 2ನೇ ಪದಕ್ಕೆ ರಿಲೇಟ್ ಐತೆ. ಸೇಮ್ ಅದೇ ತರ 3ನೇದು ಏನಪ್ಪಾ ಅಂತಂದ ಹೇಳಿದ್ರೆ 4ನೇದಕ್ಕೆ ರಿಲೇಟ್ ಐತೆ. ಸೇಮ್ ಅದೇ 5ನೇದು ಏನಂತಂದ ಹೇಳಿದ್ರೆ 6ನೇದಕ್ಕೆ ರಿಲೇಟ್ ಆಗತ್ತ. ಸೇಮ್ ಲಾಜಿಕ್ ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ ಸೇಮ್ ಲಾಜಿಕ್ ಬರುತ್ತ. ಸೊ ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿ ಕಂಡುಹಿಡಿರಿ.
ಸೊ ಇಂಥ ಕ್ವಶನ್ಸ್ಗಳನ್ನ ಮಾಡ್ಬೇಕಂತಂತ ಹೇಳಿದ್ರೆ ಮೊದಲು ಏನ್ ಮಾಡ್ಕೋಬೇಕು, ABCD ಬರ್ಕೊಬೇಕು. ಬರ್ಕೊಂಡಿರಿ ಎಲ್ರು? ABCD ಬರ್ಕೊಂಡ ನಂತರ ಗೊತ್ತಾಗುತ್ತೆ. ಬರ್ಕೊಂಡಿದ್ರಿ ಎಲ್ರು? ಇಲ್ಲಿ ನೋಡ್ರಿ, ಸಿಂಪಲ್. ಕರೇಜನ ಏನಂತ ಬರ್ಕೊಂಡಿದ್ದಾರೆ? CORAGE. ಕರೇಜನ ಏನಂತ ಬರ್ಕೊಂಡಿದ್ದಾರೆ? EQWTCIG ಅಂತ ಬರ್ಕೊಂಡಿದ್ದಾರೆ. ಫಸ್ಟ್ ಏನ್ ಚೆಕ್ ಮಾಡ್ಬೇಕು? ಈ ತರ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಒಂದು ಪ್ಯಾಟರ್ನ್ ಬರುತ್ತೆ, ಒಂದು ಪ್ರಾಪರ್ ಆಗಿರೋ ಲಾಜಿಕ್ ಬರ್ಬೇಕು. ಬರ್ಲಿಲ್ಲ, ಯಾವ ತರ ಚೆಕ್ ಮಾಡ್ಬೇಕು? ನೆಕ್ಸ್ಟ್ ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ಈ ರೀತಿಯಾಗಿ ಲಾಸ್ಟ್ ಇಂದ ಲಾಸ್ಟ್ಗೆ. ಅದು ಬರ್ಲಿಲ್ಲ, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಬೇಕು. ಸೊ ಒಂದು, ಇವೆರಡು, ಒಂದು, ಈ ತರ ಚೆಕ್ ಮಾಡ್ಬೇಕು. ಸೊ ನೋಡ್ರಿ, ಡೈರೆಕ್ಟ್ ಆಗಿ ಚೆಕ್ ಮಾಡ್ರಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಪ್ಯಾಟರ್ನ್ ಬರುತ್ತೆ. ಎಲ್ಲದಕ್ಕೂ +2 ಅಂತಂದ್ ಮಾಡ್ಕೊಂತ ಹೋಗಿದ್ದಾರೆ. ಕ್ಲಿಯರಾ? ಸೊ ಎಲ್ಲದಕ್ಕೂ ಏನಪ್ಪಾ ಅಂತಂದ ಹೇಳಿದ್ರೆ +2 ಅಂತಂದ್ ಮಾಡ್ಕೊಂತ ಹೋಗಿದ್ದಾರೆ. ಸೊ ಇಲ್ಲಿ +2 +2 +2. ಸೇಮ್ ಅದೇ ತರ ವಿಸ್ಡಮ್ ಅಂತಂದ್ ಏನ್ ಬರುತ್ತಲ್ಲ, ಸೊ ಎಲ್ಲದಕ್ಕೂ ಏನಂತಂದ ಹೇಳಿದ್ರೆ +2 ಅಂತಂದ್ ಮಾಡ್ಕೊಂತ ಹೋದ್ರಿ ಅಂತಂದ ಹೇಳಿದ್ರೆ ಸೊ ನಿಮ್ಗೊಂದು ಆನ್ಸರ್ ಬರುತ್ತಾ? ಏನಂತಂದ್ ಬರುತ್ತಾ ನೋಡ್ರಿ? ಎಸ್. ಸೊ ಅಲ್ಲೊಂದು ಏನೋ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಬರುತ್ತೆ. W+2 ಮಾಡಿದ್ರೆ ಎಷ್ಟು ಬರುತ್ತೆ? Y. ಸೊ ಐಗ್ ಮಾಡಿದ್ರೆ K ಬರುತ್ತೆ. ಅದಾದ ನಂತರ S +2 ಮಾಡಿದ್ರೆ ಅಂತಂದ ಹೇಳಿದ್ರೆ ಏನ್ ಬರುತ್ತೆ? U ಅಂತಂದ ಹೇಳಿ ಬರುತ್ತೆ. ಆಮೇಲೆ F ಬರುತ್ತೆ, QU. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಂತ ಹೇಳಿದ್ರೆ 11ನೇ ಕ್ವಶನ್ ಎಂಬೆಡೆಡ್ ಅಂತಂದೈತೆ. ಎಂಬೆಡೆಡ್ ಇದು ಎಲ್ಲಿ ಅಂತಂದ ಹೇಳಿದ್ರೆ ಇದು ಯಾವ್ದೋ ಒಂದು, ಇಲ್ಲಿ ನೋಡ್ರಿ. ಸೊ ಈ ಫಿಗರ್ ಒಳಗಡೆ ಇದು ಬಂದ್ ಐತಾ ಅಂತಂದ ಹೇಳಿ, ಈ ಸ್ಟ್ರಕ್ಚರ್ ಎಂಬೆಡೆಡ್ ಅಂತಂದ ಹೇಳಿದ್ರೆ ಆ ಡಯಾಗ್ರಾಮ್ ಅಲ್ಲಿ ಅದು ಇರಬೇಕು, ಕರೆಕ್ಟ್ ಆಗಿ ಹೋಗಿ ಫಿಟ್ ಆಗ್ಬೇಕು. ನಾವು ಕೂಡಿಸಿದ್ವಿ ಅಂತಂದ ಹೇಳಿದ್ರೆ ಎಲ್ಲಾದ್ರೂ ಫಿಟ್ ಆಗುತ್ತೆ ನೋಡ್ರಿ ಇದು, ಈ ತರದ್ದು ಇದರಲ್ಲಿ? ನೋ, ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಈ ತರ ಡಯಾಗ್ರಾಮ್ ಇಲ್ಲಿ ಎಲ್ಲಾದ್ರೂ ಫಿಟ್ ಆಗತ್ತಾ? ಟ್ರೈ ಮಾಡ್ರಿ. ಇಲ್ಲ ಇದ್ರೊಳಗೆ ಟ್ರೈ ಮಾಡ್ರಿ. ಸೊ ಇದ್ರೊಳಗೆ ಟ್ರೈ ಮಾಡ್ರಿ. ಸೊ ಇಲ್ಲಂತೂ ಆಗೋದೇ ಇಲ್ಲ. ಇಲ್ಲೂ ಬರಂಗಿಲ್ಲ. ಟ್ರೈ ಮಾಡಿದ್ರೆ ಇಲ್ಲೇ ಬರ್ಬೇಕು. ಇಲ್ಲಿ ನೋಡ್ರಿ, ಈ ತರ ಐತ್ ನೋಡ್ರಿ ಇಲ್ಲಿ ಡಯಾಗ್ರಾಮ್. ಅಂದ್ರೆ ಕರೆಕ್ಟ್ ಆಗಿ ಫಿಟ್ ಆಗತ್ತ. ಅಂದ್ರೆ ನಮ್ಗೆ ಇಲ್ಲಿ ಆಪ್ಷನ್ ಬಿ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಎಂಬೆಡೆಡ್ ಫಿಗರ್ ಅಂತಂದ ಹೇಳ್ತೀವಿ. ಅದ್ರ ಮೇಲೆ ಒಂದು ಕ್ಲಾಸ್ ಐತೆ. ನೆಕ್ಸ್ಟ್ ನೋಡ್ರಿ, 12ನೇ ಕ್ವಶನ್ ಏನ್ ಕೊಟ್ಟಿದ್ದಾನೆ? ಟ್ರಿಪ್ ಅನ್ನ, TRIP. ಟ್ರಿಪ್ ಅನ್ನ ಏನಂತ ಬರ್ದಾನಪ್ಪ ಅಂತಂದ ಹೇಳಿದ್ರೆ GIRK ಅಂತಂದ ಹೇಳಿ ಬರ್ದಿದ್ದಾನ. ಆಮೇಲೆ ಇದೇ ತರ ನೋಡ್ರಿ, FAST, ಫಾಸ್ಟ್ ಅನ್ನ ಏನಂತ ಬರ್ದಿದ್ದಾನ ಅಂತಂದ ಹೇಳಿದ್ರೆ UGHG ಅಂತಂದ ಹೇಳಿ ಬರ್ದಿದ್ದಾನ. ಸೊ ನಾವು ಹೋಮ್ ಅನ್ನ ಏನಂತ ಬರ್ಕೊಂತೀವಿ? ಅಂತಂದ ಹೇಳಿ ನಮ್ಗ ಕ್ವಶನ್ ಕೇಳೋಣ. ಇಲ್ಲಿ ನೋಡ್ರಿ, ನೀವು ABCD ಎಲ್ಲ ಕರೆಕ್ಟ್ ಆಗಿ ಬರ್ಕೊಂಡು ನಮ್ಗೆ ಫಸ್ಟ್ ಯಾವ ತರ ಕಂಡು ಹಿಡಬೇಕು? ಸೊ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಪ್ರಾಪರ್ ಆಗಿರೋ ಲಾಜಿಕ್ ಬರುತ್ತಾ ಇಲ್ಲ ನೋಡ್ಕೋಬೇಕು. ಬಂತ? ಓಕೆ. ಬರ್ಲಿಲ್ಲ ಅಂದ್ರೆ ಏನು? ನೆಕ್ಸ್ಟ್ ಈ ರೀತಿಯಾಗಿ ಎಂಡ್ ಟು ಎಂಡ್ ಚೆಕ್ ಮಾಡ್ಬೇಕು. ಅದು ಬರ್ಲಿಲ್ಲ, ಸೊ ಈ ರೀತಿ ಫಸ್ಟ್ ಒಂದು, ಆಮೇಲೆ ನೆಕ್ಸ್ಟ್ 2 ಹಿಂಗೆ, ಮತ್ತೆ ಇನ್ನೊಂದು ಹಿಂಗೆ. ಸೊ ಈ ರೀತಿಯಾಗಿರೋ ಲಾಜಿಕ್ ಅನ್ನ ನೋಡ್ಬೇಕು. ಟ್ರೈ ಮಾಡ್ರಿ. ಇವು ಎರಡು, ಈ ಮೂರು ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ತರ ಆಯ್ತಾ? ಯಾವ ತರ? ಯಾವ ತರ ಬರ್ಕೋಬೇಕಂತ ಹೇಳಿದೀನಿ. ಸೊ ABCDEFGHIJKLM ವರ್ಗು. ಆಮೇಲೆ ನೆಕ್ಸ್ಟ್ N ಇಲ್ಲೇ ಬರ್ಕೋಬೇಕು. OPQRSTUVWXYZ. ಅಂದ್ರೆ ಪ್ರಾಪರ್ ಆಗಿ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬಂದ್ಬಿಡ್ಬೇಕು. ಅದನ್ನ ನಾವು ಬರ್ಕೊಂಡಿದ್ದು. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ಸ್ ಗಳು ಗೊತ್ತಾಗತ್ತವ. ಟಿ ಇದ್ದಲ್ಲಿ ಏನಂತ ಹೇಳಿದ್ರೆ G ಅಂತ ಬರ್ಕೊಂಡಿದ್ದಾರೆ. TG. ಆರ್ ಇಲ್ಲೈತ್ ನೋಡ್ರಿ. ಸೊ ಆರ್ ಅನ್ನ I ಅಂತಂದ್ ಬರ್ಕೊಂಡಿದ್ದಾರೆ. ಹೆಂಗ್ ಬೇಕಾದಂಗ್ ಬರ್ಕೋಬಹುದು ಈ ರೀತಿಯಾಗಿ. ನೆಕ್ಸ್ಟ್ ನೋಡ್ರಿ, ಐ ಐತೆ. ಐ ಅನ್ನ ಏನಂತ ಹೇಳಿದ್ರೆ ಮತ್ತೆ ಆರ್ ಅಂತ ಬರ್ಕೊಂಡಿದ್ದಾನೆ. ಓಕೆ ಡನ್. ಪಿ ಎಲ್ಲಿದೆ? ಪಿ ಅನ್ನ ಕೆ ಅಂತಂದ್ ಹೇಳಿ ಬರ್ಕೊಂಡ್ರೆ. ಓಕೆ ಡನ್. ಅದೇ ತರ ನೋಡ್ರಿ, F U ಅಂತಂದ್ ಹೇಳಿ, ಎ ಅನ್ನ Z ಅಂತಂದ್ ಹೇಳಿ, S ಅನ್ನ H ಅಂತಂದ್ ಹೇಳಿ, T ಅನ್ನ G ಅಂತಂದ್ ಹೇಳಿ. ಸೇಮ್ ಅದೇ ತರ. ಸೊ ಇಲ್ಲಿ H ಐತಿ. H ಅನ್ನ ಏನ್ ಬರ್ಕೊಂತು? ಎಲ್ ಅಂತಂದ್ ಹೇಳಿ. O ಐತಿ. O ಅನ್ನ ಏನಂತಂದ್ ಹೇಳಿದ್ರೆ ಎಲ್ ಅಂತಂದ್ ಬರ್ಕೋಬೇಕು. ನೆಕ್ಸ್ಟ್ ಎಂ ಐತಿ. ಎಂ ಅನ್ನ ಏನಂತಂದ್ ಹೇಳಿದ್ರೆ ಎನ್ ಅಂತ ಬರುತ್ತೆ. ನೆಕ್ಸ್ಟ್ ಇ ಐತಲ್ಲ, ಇ ಅನ್ನ ಇ ಅಂತಂದ್ ಹೇಳಿ. SLNV ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಬ್ರದರ್. ಸೊ ಬ್ರದರ್ ಅನ್ನ ಏನಂತಂದ್ ಹೇಳಿದ್ರೆ ನಾವು ಪ್ರಾಪರ್ ಆಗಿ ಬರ್ಕೊಂಡಾಗ ಏನಂತಂದ್ ಹೇಳಿದ್ರೆ ನಮಗ್ 14 ಅಂತಂದ್ ಹೇಳಿ ಆನ್ಸರ್ ಬರುತ್ತ.
ಅದಾದ ನಂತರ ನೆಕ್ಸ್ಟ್ ಆಕ್ಟಿವ್ ಅಂತಂದ್ ಹೇಳಿ ಬರ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಆಕ್ಟಿವ್. ಸೊ ಇದೇನಂತಂದ್ ಹೇಳಿದ್ರೆ 12 ಅಂತಂದಾಗತ್ತ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಚಾಕೊಲೇಟ್ ಅಂತಂದ್ ಐತ. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿ ಬರ್ಕೊಂಡಾಗ ನಮ್ಮ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿ ನೋಡ್ರಿ. ಬಿದ್ ವ್ಯಾಲ್ಯೂ ಎಷ್ಟು, ಆರ್ದ ವ್ಯಾಲ್ಯೂ ಎಷ್ಟು ಇಲ್ಲಿ ಬರ್ಕೊಂಡಿದ್ರಲ್ಲ. ಸೊ ABCD 1 2 3 4 5 6 7 8. ಸೊ ಅಂದ್ರೆ ಇಲ್ಲಿ 26 ವರೆಗೂ ಬರುತ್ತೆ. ಸೊ ಅವ್ರ ನಂಬರ್ನ ಕೂಡಿಸಿದಾಗ 14 ಬರುತ್ತಾ. ಸೊ ಆಮೇಲೆ ಇವುಗಳನ್ನ ಕೂಡಿಸಿದಾಗ 12 ಬರುತ್ತಾ. ಎಷ್ಟು ಬರುತ್ತೆ ಅಂತ ನೋಡ್ರಿ, ಟ್ರೈ ಮಾಡ್ರಿ ಆನ್ಸರ್ ಹುಡ್ಕಾಡಕ. ನೀವು ಬ್ರದರ್ನ ಎಲ್ಲಾನು ನಂಬರ್ಸ್ಗಳನ್ನ ಕೂಡಿಸ್ಬಿಟ್ರೆ ನಿಮ್ಗೆ 86 ಅಂತಂದ್ ಬರುತ್ತಾ. ಸೊ ಡಿವೈಡೆಡ್ ಬೈ ನೋಡ್ರಿ. ಸೊ ಡಿವೈಡೆಡ್ ಬೈ ಏನಾದ್ರು ಮಾಡಿದಾಗ ಏನಾದ್ರು ಬರುತ್ತಾ, ಡಿವೈಡೆಡ್ ಬೈ ಅಥವಾ ಪ್ಲಸ್ ಮಾಡಿದಾಗ. ಸರ್ 8 + 6 ಮಾಡಿದಾಗ 14 ಅಂತಂದ್ ಬರುತ್ತೆ. ಓಕೆ ಡನ್. ಸೇಮ್ ಅದೇ ತರ ನೋಡ್ರಿ, ಆಕ್ಟಿವ್ ಅನ್ನ ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ, ಎಲ್ಲ ಸೇರಿ ಆಕ್ಟಿವ್. ಸೊ ಆಕ್ಟಿವ್ ಅನ್ನ ಸೇರಿಸಿದಾಗ ಏನಂತಂದ್ ಹೇಳಿದ್ರೆ 60 ಅಂತ ಬರುತ್ತೆ. 6 + 0 ಮಾಡಿದಾಗ ಏನಂತಂದ್ ಹೇಳಿದ್ರೆ 6 ಬರ್ಬೇಕು. ಅಂದ್ರೆ ಸರ್ ಇದು ಬರಂಗಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಸಂಖ್ಯೆಗಳಿದಾವ ನೋಡ್ರಿ, 1 2 3 4 5 6 7 ಇದಾವ. ಸರ್ 7 × 2 ಮಾಡಿದಾಗ ಎಷ್ಟು ಅಂತಂದ್ ಹೇಳಿದ್ರೆ 14 ಬರುತ್ತೆ. 1 2 3 4 5 6 ಇದಾವ. ಸರ್ 6 × 2 ಮಾಡಿದಾಗ 12 ಅಂತಂದ್ ಬರುತ್ತೆ. ನಂಬರ್ಸ್ ಗಳನ್ನ ನೋಡ್ಕೋಬೇಕು, ಲೆಟರ್ಸ್. ಸೊ 1 2 3 4 5 6 7 8 9 ಇದಾವ. 9 ಲೆಟರ್ಸ್ ಗಳಿದಾವ. ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ, 18 ಅಂತಂದ್ ಆನ್ಸರ್ ಬರುತ್ತೆ. ನಮ್ಗೆ ಇಲ್ಲಿ ಆನ್ಸರ್ ಎಷ್ಟಾಗತ್ತಂದ್ರೆ 18 ಆಗತ್ತೆ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಅಲ್ಲಿ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಂಬರ್ಸ್ ಗಳನ್ನ ಕೂಡಿಸಿದಾಗ, ಕಳೆದಾಗ ಅಥವಾ ಡಿವೈಡೆಡ್ ಮಾಡಿದಾಗ ಏನ್ ಮಾಡ್ಬೇಕು, ನಂಬರ್ಸ್ ಗಳನ್ನ ಇಂಟು ಮಾಡ್ಬೇಕು. ಫಸ್ಟ್ ಇದನ್ನ ಟ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ನೋಡ್ಕೋಬೇಕು. ನೆಕ್ಸ್ಟ್ ಅದೇ ತರ ನೋಡ್ರಿ. ಸೊ 26 - 13 + 39 ಡಿವೈಡೆಡ್ ಬೈ 117 ಇಂಟು 24 ಮಾಡಿದಾಗ ಏನಂತಂದ್ ಹೇಳಿದ್ರೆ ನಮಗೆ 31 ಬರ್ಬೇಕು. ಸೊ ಯಾವ್ದಾದ್ರು ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ಬರ್ಬೇಕಾಗತ್ತೆ. ಟ್ರೈ ಮಾಡ್ರಿ ನೋಡೋಣ ಯಾವ್ದು ಬರುತ್ತಾ. ನಾನು ನಿಮ್ಗೆ ಫಸ್ಟ್ ಹೇಳಿದೀನಿ ಏನ್ ಮಾಡ್ಬೇಕು. ಸರ್ ಡಿವೈಡೆಡ್ ಬೈ ಇದ್ದೇನಂತಂದ್ ಹೇಳಿದ್ರೆ ಚೆಕ್ ಮಾಡ್ಬೇಕು. ಫಸ್ಟ್ ಯಾವ್ದು, ಡಿವೈಡೆಡ್ ಬೈ ಇರುವಂತಹ ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ಬೇಕು. ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಬೇರೆದಕ್ಕೆ ಹೋಗ್ಬೇಕು. ಎಸ್. ಸೊ ಇಲ್ಲಿ ನಮ್ಗೆ ಏನಂತಂದ್ ಹೇಳಿದ್ರೆ ಯಾವ ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಅಂತಂದ್ ಹೇಳಿದ್ರೆ ಮೈನಸ್ ಅಂಡ್ ಪ್ಲಸ್ ಅನ್ನ ಚೇಂಜ್ ಮಾಡಿದ್ರೆ ಏನಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಟ್ರೈ ಮಾಡ್ರಿ ನೋಡೋಣ. ಸೊ 26 ಪ್ಲಸ್ ಮೈನಸ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಪ್ಲಸ್ ಬರ್ಬೇಕು. 13 ಪ್ಲಸ್ ಇದ್ದಲ್ಲಿ ಮೈನಸ್. 39 ಡಿವೈಡೆಡ್ ಬೈ 117. ಸೊ ಇಂಟು 24. ಸೊ ಇದನ್ನ ಸಾಲ್ವ್ ಮಾಡಿದಾಗ ಏನಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ 31 ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಮೈನಸ್ ಅಂಡ್ ಪ್ಲಸ್ ಅನ್ನ ಚೇಂಜ್ ಮಾಡಿದಾಗ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ BTWH ಅನ್ನ ಏನಂತ ಬರ್ಕೊಂಡಿದಾರೆ ಅಂತಂದ್ ಹೇಳಿದ್ರೆ DRUJ ಅಂತಂದ್ ಬರ್ಕೊಂಡಿದಾರ. ನೆಕ್ಸ್ಟ್ FPSL ಅಂತ ಬರ್ಕೊಂಡಿದಾರ. ನೆಕ್ಸ್ಟ್ ಕೇಳಿದಾರ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ JLOP ಅಂತಂದ್ ಹೇಳಿ ಬರ್ದಾರ. ಟ್ರೈ ಮಾಡ್ರಿ. ಸೊ ಇವು ಯಾವ ತರ ಬರುತ್ತೆ ಅಂತಂದ್ ಹೇಳಿ. ಏನ್ ಮಾಡಿದಾಗ ಸರ್ B83 + 2 ಮಾಡಿದಾಗ D ಬರತ್ರಿ. ಸೇಮ್ ಅದೇ ತರ T83 - 2 ಮಾಡಿದಾಗ R ಬರತ್ರಿ. ABCD ಬರ್ಕೊಂಡ್ ನೋಡ್ರಿ, ಟ್ರೈ ಮಾಡ್ರಿ. ಸೊ ಅದಾದ ನಂತರ W83 - 2 ಮಾಡಿದಾಗ U ಬರತ್ರಿ. H83 + 2 ಅಂದ್ರೆ ನಮ್ಗೆ ಲಾಜಿಕ್ ಯಾವುದು, +2 - 2 -2 +2 ಈ ಲಾಜಿಕ್ ಬರುತ್ತೆ. ಸೊ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂತ ಹೋಗ್ರಿ. ಇಲ್ಲಿ ನಮ್ಗೆ ಏನ್ ಬರುತ್ತೆ ನೋಡ್ರಿ. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ 15ನೇದು ಎಸ್. ಸೊ HNQN ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಯಾರ್ದು ಬಂದೈತಿ ಅವ್ರಿಗೆ ಕರೆಕ್ಟ್. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಐತೆ. ಸೊ ಸ್ಟೇಟ್ಮೆಂಟ್ಸ್, ಹೇಳಿಕೆಗಳು ಮತ್ತು ತೀರ್ಮಾನಗಳ ಮೇಲೆ 2-3 ವಿಡಿಯೋಸ್ಗಳಿದಾವ. ಅದ್ ನೋಡ್ರಿ ಅಂದ್ರೆ ಸಾಕು, ನಿಮ್ಗೆ ಕ್ಲಿಯರ್ ಆಗಿ ಹೋಗುತ್ತೆ. ಫಸ್ಟ್ ಏನು ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅಂತಂದ್ ಹೇಳಿ ವೆನ್ ಡಯಾಗ್ರಾಮ್ ಹಾಕೋಬೇಕು. ಸೊ ಆಲ್ ಕ್ಯಾಟ್ಸ್ ಆರ್ ರ್ಯಾಟ್ಸ್ ಅಂತಂದೈತೆ. ಎಲ್ಲಾ ಬೆಕ್ಕುಗಳು, ಕನ್ನಡದಾಗ ಹೇಳ್ಬೇಕಂದ್ರೆ ಎಲ್ಲಾ ಬೆಕ್ಕುಗಳು ಇಲಿಗಳಾಗಿವೆ. ಸೊ ಎಲ್ಲಾ ಬೆಕ್ಕುಗಳು ಅಂತಂದ್ ಹೇಳಿದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬೆಕ್ಕುಗಳು. ಇದೇನಿದು ಬೆಕ್ಕುಗಳು. ಎಲ್ಲಾ ಬೆಕ್ಕುಗಳು ಏನಾಗಿದಾವು, ಇಲಿಗಳಾಗಿದಾವ. ಅಂದ್ರೆ ಈ ತರ ಬಂತು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲಿ ಅಂತಂದ್ ಹೇಳಿ, ಇವೆಲ್ಲ ಇಲಿಗಳಾಗಿದಾವ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಮ್ ರ್ಯಾಟ್ಸ್ ಆರ್ ವೈಟ್ ಅಂತಂದ್ ಹೇಳ್ಬಿಟ್ಟು, ಕೆಲವೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಕ್ಕುಗಳು, ಕೆಲವೊಂದು ಇಲಿಗಳು. ಇಲ್ಲಿ ಏನಾಯ್ತು, ಸಮ್ ರ್ಯಾಟ್ಸ್ ಆರ್ ವೈಟ್ ಅಂತಂದೈತೆ. ರ್ಯಾಟ್ಸ್ ಅಂತಂದ್ ಹೇಳಿದ್ರೆ ಇಲಿಗಳು. ನೋಡ್ರಿ, ಸಮ್ ರ್ಯಾಟ್ಸ್ ಆರ್ ವೈಟ್. ಸೊ ಈ ರೀತಿ ಹಾಕೊಂತೀವಿ. ಸಮ್ ರ್ಯಾಟ್ಸ್, ಕೆಲವು ಇಲಿಗಳು ಏನಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಳಿಯಾಗಿವೆ.
ವೈಟ್ ಅಂತಂದು ಹೇಳಿದ್ರೆ ಬಿಳಿ ಅಂತಂದು ಹೇಳ್ತೀವಿ. ಸೊ ಈ ತರ ಬರ್ಕೊಂಡ್ವಿ. ಕೆಲವು ಇಲಿಗಳೇನಂತಂದು ಹೇಳಿದ್ರೆ ಬಿಳಿ ಆಗಿದಾವ. ಸೇಮ್ ಅದೇ ತರ ನೋಡ್ಕೊಡ್ರಿ, ಆಲ್ ವೈಟ್ ಆರ್ ಮಿಲ್ಕ್ ಅಂತಂದೈತ. ಆಲ್ ವೈಟ್ಸ್ ಆರ್ ಮಿಲ್ಕ್, ಆಲ್ ವೈಟ್ ಆರ್ ಮಿಲ್ಕ್ ಅಂತಂದೈತಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಡಯಾಗ್ರಾಮ್ ಬರುತ್ತೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದು ಮಿಲ್ಕ್. ಸೊ ಎಲ್ಲಾ ಬಿಳಿ ಏನಂತಂದ ಹೇಳಿದ್ರೆ ಮಿಲ್ಕ್ ಒಳಗಡೆ ಬರ್ಬೇಕದು. ಅಂದ್ರ ಬಿಳಿ ಇದು ಮಿಲ್ಕ್, ಇದು ಮಿಲ್ಕ್, ಇದು ಬಿಳಿ ಆಗುತ್ತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಬರ್ಬೇಕು. ಡಯಾಗ್ರಾಮ್ ಹಾಕೊಂಡ್ವಿ. ಸೊ ಇದೇನಂತಂದ ಹೇಳಿದ್ರೆ ನಮ್ದು ವೆನ್ ಡಯಾಗ್ರಾಮ್ ಆಯ್ತು. ಇವಾಗ ನಾವು ಸಾಲ್ವ್ ಮಾಡ್ಕೊಬೇಕು. ಸೊ ಕನ್ಕ್ಲೂಷನ್ ಅಲ್ಲಿ ಫಸ್ಟ್ ಅವ್ನು ಕೇಳಿದಾರೆ ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್ ಅಂತ ಹೇಳಿ. ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್. ಸೊ ಈ ರೀತಿಯಾಗಿ ಐತಾ, ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್. ಕೆಲವೊಂದು ಇಲಿಗಳೇನಂತಂದ ಹೇಳಿದ್ರೆ ಬೆಕ್ಕುಗಳ, ಅಂದ್ರೆ ಈ ತರನು ಬರ್ಬೋದು ಅಥವಾ ಸೊ ಈ ರೀತಿಯಾಗಿ ಬರ್ಬೋದು. ಅಂದ್ರೆ ಎಲ್ಲಾ ಇಲಿಗಳಾದ್ರೆ ಅದ್ರಲ್ಲಿ ಕೆಲವು ಏನಂತಂದ ಹೇಳಿದ್ರೆ ಬೆಕ್ಕುಗಳಾಗಿದಾವ. ಕ್ಲಿಯರ್? ಫಸ್ಟ್ ಒನ್ ಫಾಲೋ ಆಗುತ್ತೆ. ಸೆಕೆಂಡ್ ಒನ್ ನೋಡ್ರಿ, ಸಮ್ ವೈಟ್ಸ್ ಆರ್ ರ್ಯಾಟ್ಸ್. ಈ ರೀತಿಯಾಗಿ ಬರ್ಬೇಕು. ಇದು ವೈಟ್, ಇದು ರ್ಯಾಟು. ಸೊ ಬಿಳಿ ಮತ್ತು ಇಲಿ ಅಷ್ಟ ಕನ್ಸಿಡರ್ ಮಾಡಿ. ಸೊ ಈ ರೀತಿಯಾಗಿ ಡಯಾಗ್ರಾಮ್ ಬಂದೈತಾ. ಕೆಲವು ಬಿಳಿ ಏನಂತಂದ ಹೇಳಿದ್ರೆ ಇಲಿಗಳಾಗಿದಾವ. ಸೆಕೆಂಡ್ ಒನ್ ಕರೆಕ್ಟ್. ಸಮ್ ಮಿಲ್ಕ್ ಆರ್ ವೈಟ್ ಅಂತಂದೈತೆ. ಸೊ ಒಂದು ಈ ರೀತಿಯಾಗಿ ಬರ್ಬೋದು ಅಥವಾ ಈ ರೀತಿಯಾಗಿ ಬರ್ಬೋದು. ಸೊ ಐತಾ? ಓಕೆ ಸರ್, ಅದು ಐತ್ರಿ. ಅಂದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 1, 2, 3 ಏನಂತಂದ ಹೇಳಿದ್ರೆ ಫಾಲೋ ಆಗ್ತಾವ ಅಂತಂದೇಳಿ ಆನ್ಸರ್ ಆಗತ್ತ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, 24. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 26 ಐತಿ. ನೆಕ್ಸ್ಟ್ ಸಂಖ್ಯೆಯನ್ನ ಕಂಡಿಡಿ ಅಂತಂದ ಹೇಳಿದ್ರ ನೆಕ್ಸ್ಟ್ 164 ಐತಿ. ಆಮೇಲೆ 658 ಐತಿ. ಆಮೇಲೆ 3, 2, 92 ಅಂತಂದೈತಿ. ಇಲ್ಲಿ ನೋಡ್ರಿ 3, 2, 92. ಸೊ ಬಹಳ ದೊಡ್ಡದಾಕೊಂತ ಹೋಗಿತ್ತ. ಏನೋ ಒಂದ್ ಮಾಡ್ಬೇಕು. ಪ್ಲಸ್ ಮೈನಸ್ ಮಾಡ್ರೆ ಆಗಂಗಿಲ್ಲ. ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ. ಪ್ಲಸ್ ಮೈನಸ್ ಮಾಡ್ರೆ ಆಗಂಗಿಲ್ಲ. ಇಂಟು ಮಾಡಿ ಏನೋ ಒಂದ್ ಮಾಡ್ಬೇಕು. ಚೆಕ್ ಮಾಡ್ರಿ, ಟ್ರೈ ಮಾಡ್ರಿ ನೋಡೋಣ. ಇಲ್ಲಿ 24 ಐತೆ. ಅದ್ನ ಏನ್ ಮಾಡಿದಾಗ ಇಲ್ಲಿ 26 ಬಂದೈತಿ. ಸೊ 24 ಟ್ರೈ ಮಾಡ್ರಿ ಸರ್. 24 ಇಂಟು 1 ಪ್ಲಸ್ 2 ಮಾಡಿದ್ರೆ ಬರುತ್ತೆ ನೋಡ್ರಿ 26 ಬರುತ್ತೆ. ಸೇಮ್ ಅದೇ ತರ ನೋಡ್ರಿ, 26 ಇಂಟು 1 ಪ್ಲಸ್ 2 ಮಾಡಿದ್ರೆ ಬರುತ್ತಾ ಇದು? ಇಲ್ಲ, ದೊಡ್ಡದಾಗಬೇಕು. ಸೊ 26 ಇಂಟು 2 ಪ್ಲಸ್ 2 ಮಾಡ್ರಿ. ಪ್ಲಸ್ 2 ಯಾವಾಗಲೂ ಕಾನ್ಸ್ಟೆಂಟ್ ಇರಬೇಕು. ಇದನ್ನ ಚೇಂಜ್ ಆಗಿ ಇಲ್ಲಿ 24 ಇಂಟು 1 ಪ್ಲಸ್ 2, ಇಲ್ಲಿ ಇಂಟು 2 ಪ್ಲಸ್ 2 ಮಾಡ್ರಿ. ನೋಡ್ರಿ 54 ಬರುತ್ತಾ? 54. ಸೇಮ್ ಅದೇ ತರ ನೋಡ್ರಿ 54 ಇಲ್ಲಿಗೆ 54 ಇಂಟು 3 ಪ್ಲಸ್ 2 ಮಾಡ್ರಿ. ಬರುತ್ತಾ ನೋಡ್ರಿ? 3 4 12, 3 5 15, 16 ಪ್ಲಸ್ 2, 162 ಪ್ಲಸ್ 2, 164. ಕ್ಲಿಯರ್? ಕರೆಕ್ಟ್ ಆಗೈತೆ. ಇಲ್ಲಿ 164 ಇಂಟು 4 ಪ್ಲಸ್ 2. ಸೊ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ 658 ಬರುತ್ತೆ. ಸೇಮ್ ಅದೇ ತರ 658 ಇಂಟು 5 ಪ್ಲಸ್ 2 ಮಾಡ್ರಿ ಅಂತಂದ ಹೇಳಿದ್ರೆ ಲಾಸ್ಟ್ ಒಂದು ಬರುತ್ತೆ 3292. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಮ್ಗೆ ಸೀರೀಸ್ ಅನ್ನ ಕೊಟ್ಟಿದ್ದಾನೆ. ಸೇಮ್ ಅದೇ ತರ ನೋಡ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 6 ಜನ ಏನಂತಂದ ಹೇಳಿದ್ರೆ ಸರ್ಕಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. 6 ಜನ ಈ ರೀತಿ ಏನಂತಂದ ಹೇಳಿದ್ರೆ 6 ಜನ ಕೂತ್ಕೊಂಡಿದಾರ. ಸೊ ಅದರಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾನೆ. ಎ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಎ ಇದ್ದಾವ ಏನಂತಂದ ಹೇಳಿದ್ರೆ ಸಿ ಯ ಪಕ್ಕದ ನೆರೆ ಹೊರೆಯಲ್ಲಿ ಕೂತ್ಕೊಂಡಿದ್ದಾನ ಅಂತಂದೇಳಿ. ಅದು ಯಾವ ಕಡೆ ಸೈಡ್? ಲೆಫ್ಟ್ ಸೈಡ್. ಇಲ್ಲಿ ಸಿ ಇದಾನ ಅಂತಂದ ಹೇಳಿದ್ರೆ ಸಿ ಲೆಫ್ಟ್ ಸೈಡ್ ಏನಂತಂದ ಹೇಳಿದ್ರೆ ಸಡನ್ ಆಗಿ ಯಾರು ಕೂತ್ಕೊಂಡಿದಾರೆ? ಎ ಕೂತ್ಕೊಂಡಿದ್ದಾನೆ. ಅಂದ್ರೆ ಇಲ್ಲಿಗೆ ಬರುತ್ತೆ ಸಿ ಲೆಫ್ಟ್ ಸೈಡ್ ಎ. ನೆಕ್ಸ್ಟ್ ಇ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಡಿ ಅಂತಂದೈತೆ. ಇಲ್ಲಿ ನಮ್ಗೆ ಎಲ್ಲಿ ಸಿ ಕೊಂಡ್ಕೋಬೇಕು ಇದು ಗೊತ್ತಿಲ್ಲ. ಇಲ್ಲಿ ಏನಂತಂದ ಹೇಳಿದ್ರೆ ಇ ಇದ್ದವನು 3ನೇ ಸ್ಥಾನದಲ್ಲಿ ಡಿ ಯ ಬಲಗಡೆ ಕೂತ್ಕೊಬೇಕು. ಯಾವ ಕಡೆ? ಡಿ ಯ ಬಲಗಡೆಗೆ. ಆ ತರ ಅಂತಂದ ಹೇಳಿದ್ರೆ ನಾವು ನೆಕ್ಸ್ಟ್ ಅದನ್ನ ನೋಡ್ಕೊಂಡು ಡಿ ಈಸ್ ಇಮಿಡಿಯೇಟ್ ರೈಟ್ ಆಫ್ ಸಿ ಅಂತಂದೈತೆ. ಇಲ್ಲಿ ನೋಡ್ರಿ ಡಿ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಸಿ. ಇಲ್ಲಿ ಸಿ ಐತಲ್ಲ, ಸಿ ಅಕ್ಕ ಪಕ್ಕ ಈ ಕಡೆ ಏನಂತಂದ ಹೇಳಿದ್ರೆ ಯಾರು ಬರ್ಬೇಕು? ಡಿ ಅಂತಂದ ಹೇಳಿ ಬರ್ಬೇಕು. ಬಟ್ ಅದ್ರ ಈ ಕಡೆ ಏನಂತಂದ ಹೇಳಿದ್ರೆ ಆಲ್ರೆಡಿ ಎ ಇದಾನ. ಹಂಗಂದ್ರೆ ನಮ್ ಇಲ್ಲಿ ಏನ್ ಬರ್ಬೇಕಂತಂದ ಹೇಳಿದ್ರೆ ಡಿ ಅಂತಂದ್ ಬರುತ್ತೆ. ಯಾವ ಪ್ರದೇಶದಲ್ಲಿ? ಈ ಪ್ರದೇಶದಲ್ಲಿ ಡಿ ಅಂತ ಬರುತ್ತೆ. ಅವಾಗ ನಾವು ಇದನ್ನ ನೋಡ್ಕೋಬಹುದು ನೋಡ್ರಿ. ಇಲ್ಲಿ ನೋಡ್ರಿ ಡಿ ದ ಬಲಗಡೆಗೆ 3ನೇ ಸ್ಥಾನದಲ್ಲಿ ಡಿ ಇಲ್ಲಿದಾನ. ಡಿ ದ ಬಲಗಡೆ ಯಾವ್ದಾಗತ್ತ? ಈ ಕಡೆ ಸೈಡ್ 3ನೇ ಸ್ಥಾನದಲ್ಲಿ. 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿ ಇಲ್ಲಿ ಯಾರು ಬರ್ತಾನ ಅಂತಂದ ಹೇಳಿದ್ರೆ ಇ ಬರ್ತಾನ. ಇಲ್ಲಿ 4 ಪ್ಲೇಸ್ಗಳು ಕ್ಲಿಯರ್ ಆದ್ವಾ? ಅದಾದ ನಂತರ ನೆಕ್ಸ್ಟ್ ನೋಡೋದು ಬಿ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಇ ಅಂಡ್ ಎಫ್ ಅಂತ ಐತಿ. ಇಲ್ಲಿ ಇ ಆಲ್ರೆಡಿ ಐತಿ. ಸೊ ಇ ಅಂಡ್ ಎಫ್ ಅಂತಂದ್ 2 ಜನ ಕೊಟ್ಟಿದ್ದಾನಲ್ಲ, 2 ಜನ ಕೊಟ್ಟಿದ್ದಾನ ಅಂತಂದ ಹೇಳಿದ್ರೆ ಸೊ ಅಲ್ಲಿ ಹೆಂಗ್ ಬರುತ್ತಪ್ಪ ಅಂತಂದ ಹೇಳಿದ್ರೆ ಇ ಮತ್ತು ಎಫ್ ಇಲ್ಲಿ ಬರುತ್ತ. ಮಿಡಲ್ ಯಾರೋ ಒಬ್ರು ಬರ್ತಾರ. ಅವ್ನು ಯಾರಪ್ಪ ಅಂತಂದ ಹೇಳಿದ್ರೆ ಬಿ. ಬಿ ಇದ್ದಾವ ಈಗೂ ನೇಬರ್ ಇದ್ದಾನ. ಅದಾದ ನಂತರ ಎಫ್ ಗೂ ಕೂಡ ಏನಂತ ಹೇಳಿದ್ರೆ ನೇಬರ್ ಇದ್ದಾನ. ಅಂದ್ರೆ ಎಫ್ ಇಲ್ಲಿ ಬರುತ್ತಾ, ನಮ್ಗೆ ಬಿ ಇಲ್ಲಿಗಡೆ ಬರುತ್ತ. ನಮ್ಗೆ ಏನ್ ಕ್ವಶನ್ ಕೇಳಿದಾನ? ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎ ಅಂತ ಕೇಳಿದಾನ. ಇಲ್ಲಿ ಎ ಐತಿ. ಎದ್ ಲೆಫ್ಟ್ ಸೈಡ್ ಯಾವ ಕಡೆ ಬರುತ್ತಾ? ಇದು ಬಲಗಡೆಗೆ.
ಅಂದ್ರೆ ನಮ್ದು ಬಲಗಡೆ ಸೈಡ್ ಬಲಗಡೆ, ಆಮೇಲೆ ಎಡಗಡೆ ಸೈಡ್ ಎಡಗಡೆಗೆ, ಈ ಕಡೆ ಸೈಡ್ ಎಡಗಡೆ. ಸೊ ಎಡಗಡೆ 2ನೇ ಸ್ಥಾನದಲ್ಲಿ, ಇದು 1ನೇ ಸ್ಥಾನ, ಇದು 2ನೇ ಸ್ಥಾನ, ಅಂದ್ರೆ ನಮ್ಗೆ ಏನ್ ಬರುತ್ತೆ ಆನ್ಸರು ಬಿ ಅಂತಂದ ಹೇಳಿ ಬರುತ್ತೆ. ಕ್ಲಿಯರಾ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಮ್ಗೆ ಇಲ್ಲಿ ಏನ್ ಕೊಡ್ತೇನ, ನೆಕ್ಸ್ಟ್ ಕ್ವಶನ್ ಮಿರರ್ ಇಮೇಜ್ ಕಂಡಿಡಿ ಅಂತ ಕೊಟ್ಟಿದ್ದಾನ. ನಿಮ್ಗೆ ಹೇಳಿದ್ದೀನಿ ನಾನು ಒಂದು ಏನಪ್ಪಾ ಅಂತಂದ ಹೇಳಿದ್ರೆ, ಈ ರೀತಿಯಾಗಿ ಪೇಪರ್ನ ತಗೋಬೇಕು. ಸೊ ಪೇಪರ್ನ ತಗೊಂಡ್ ಬರ್ಕೊಂಡ್ ನಂತರ ತಿದ್ರಿ ಅಂತಂದ ಹೇಳಿದ್ರೆ ಹಿಂದ್ಗಡೆ ಸೈಡ್ ಬರುತ್ತಲ್ಲ, ಸೊ ಅದನ್ನ ನೋಡ್ಕೊಬೇಕು. ಟ್ರೈ ಮಾಡ್ರಿ ನೋಡೋಣ. ಸೊ ಇಲ್ಲಿ ಒಂದು ಪೇಪರ್ ಐತೆ, ಈ ತರ ಪೇಪರ್ ಐತಲ್ಲ, ತಗೊಳ್ರಿ ಅದನ್ನ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ, ಸೊ ಇಲ್ಲಿ ಏನ್ ಸೇಮ್ ಕೊಟ್ಟಿದಾನಲ್ಲ, ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ಕೊಂಡ್ರ. ಸೊ ಈ ಕಡೆ MN ಅಂತ ಕೊಟ್ಟಿದ್ದಾನೆ. ಫುಲ್ ತಿದ್ದಿದ ನಂತರ ಈ ಕಡೆ ಬರ್ಕೊಂಡಿದ್ರಿ ಅಂತಂದ ಹೇಳಿದ್ರೆ ಹಿಂದ್ಗಡೆ ಸೈಡ್ ಮೂಡಿರುತ್ತೆ. ಸೊ ಅದು ಯಾವ ಕಡೆಯಿಂದ ಮೂಡಿರ್ಬೇಕಂತಂದ ಹೇಳಿದ್ರೆ ಈ ತರ ಇರುತ್ತೆ ನೋಡ್ರಿ. ಈ ಕಡೆ ಈ ತರ ಬಂದಿರುತ್ತೆ. ಫಸ್ಟ್ MN ಅಂತಂದ ಹೇಳಿ ಈ ಕಡೆ ಬರುತ್ತೆ. ಸೊ ಇಲ್ಲಿಂದ ಯಾವ ಕಡೆ ಬರುತ್ತೆ ಚೆಕ್ ಮಾಡ್ಕೊಡ್ರಿ ಅದನ್ನ. ಸೊ ನಮ್ಗೆ ಆಪ್ಷನ್ ಯಾವ್ದು ಬರುತ್ತೆ ಅಂತಂದ ಹೇಳಿ ನೋಡ್ಕೊಡ್ರಿ. ಸೊ ಯಾವ ತರ ಬರುತ್ತಾ ಟ್ರೈ ಬರ್ಕೊಂಡಾಗ. ಸೊ ನಮ್ಗೆ ಇಲ್ಲಿ ಆಪ್ಷನ್ A, B, C ಮತ್ತು D ಅದಾವ. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದ ಹೇಳಿ ಚೆಕ್ ಮಾಡ್ಕೋಬೇಕು. ಸೊ MN ಅಂತಂದ ಹೇಳಿದ್ರೆ 5 ಐತಲ್ಲ, 5 ಯಾವ ತರ ಬಂದಿರುತ್ತೆ, ಈ ರೀತಿಯಾಗಿ ಬಂದಿರುತ್ತೆ ನೋಡ್ರಿ. ಸೊ ಉಳಿದಿದ್ದು ಆಪ್ಷನ್ಸ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾನು ರಾಂಗ್ ಆಗ್ತಾ ಹೋಗ್ತಾವ. ಸೊ ಇಲ್ಲಿ ಯಾವ ಆಪ್ಷನ್ ಬರುತ್ತೆ ಅಂತಂದ ಹೇಳಿ ನೋಡ್ಕೊಡ್ರಿ. ಇದು ತುಂಬಾ ಈಸಿ ಐತೆ. ಸೊ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಐತೆ. FPXD ಆಮೇಲೆ H ಅಂತ ಕೊಟ್ಟಿದ್ದಾನೆ. ಆಮೇಲೆ ಮುಂದಿನ ನಾವು ಕಂಡುಹಿಡ್ಕೊಬೇಕು. ನಾವು ಫಸ್ಟ್ ಯಾವ್ದೇ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋವಾಗ ಆಲ್ಫಾಬೆಟ್ ಸಿರೀಸ್ ಅಂತಂದ್ ಬಂದಿತ್ತು ಅಂತಂದ ಹೇಳಿದ್ರೆ ನಾವು ಯಾವ ತರ ಬರ್ಕೊಬೇಕು, ಮೊದಲು ABCD ಅಂತಂದ ಹೇಳಿ ಎಲ್ಲಾನು ಬರ್ಕೊಂಡು ಇಟ್ಕೊಬೇಕು. ABCD, EFGHIJKLMNOPQRSTUVWXYZ. ಸೊ ಎಲ್ಲಾನು ಬರ್ಕೊಂಡ್ರಿ. ಫಸ್ಟ್ ಏನೈತಿ ಎಫ್ ಅಂತಂದೈತಿ. ಎಫ್ ಎಲ್ಲೈತಿ? ಇಲ್ಲೈತಿ. ಎಫ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಗೆ ಐತೆ. ಟ್ರೈ ಮಾಡ್ರಿ. ಸೊ ಇಲ್ಲಿ ಹಿಂದಿಂದ ಆಪ್ಷನ್ ಏನಾಗುತ್ತೆ, ಹಿಂದಿನ ನೋಡ್ರಿ, ಮಿರರ್ ಮಾಡಿದ್ರಿ ಅಂತಂದ ಹೇಳಿದ್ರೆ ಆಪ್ಷನ್ C ಕರೆಕ್ಟ್ ಆಗುತ್ತೆ ನೋಡ್ರಿ. F ಇಂದ P ಅಂತ ಬರ್ಕೊಂಡಿದ್ದಾನೆ. P ಎಲ್ಲೈತಿ? ಇಲ್ಲಿಗೆ ಐತಿ. ಸೊ ಎಷ್ಟು ಸಂಖ್ಯೆಗಳನ್ನ ಅಂದ್ರೆ ಎಷ್ಟು ಹೆಜ್ಜೆ ಮುಂದೆ ಹೋಗಿದಾನ, 1 2 3 4 5 6 7 8 9 10, ಅಂದ್ರ ಪ್ಲಸ್ 10 ಹೆಜ್ಜೆಯನ್ನ ಮುಂದೆ ಹೋಗಿದಾನ. ಸೇಮ್ ಅದೇ ತರ P ದಿಂದ X ಹೋಗ್ಬೇಕು. ಇವಾಗ ಎಲ್ಲೈತಿ X? ಇಲ್ಲೈತಿ. 1 2 3 4 5 6 7 8, ಅಂದ್ರೆ ಪ್ಲಸ್ 8 ಹೆಜ್ಜೆ ಏನಂತಂದ ಹೇಳಿದ್ರೆ ಮುಂದೆ ಹೋಗ್ಬೇಕು. ಕ್ಲಿಯರಾ? ಅದಾದ ನಂತರ X ಇಂದ ಡಿ ಎಲ್ಲೈತಿ? ಇಲ್ಲೈತಿ. 1 2 3 4 5 6 ಪ್ಲಸ್ 6, ಅಂದ್ರೆ ಇಲ್ಲಿ ಸಿಂಪಲ್ 10 8 6 ಆಯ್ತು. ಇಲ್ಲಿ ಏನು ಫಸ್ಟ್ 4, ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ಲಸ್ 2 ಮಾಡ್ಬೇಕು. ಸೊ H ಎಲ್ಲೈತಿ? ಇಲ್ಲೈತಿ. 2 ಹೆಜ್ಜೆ ಅಂತಂದ ಹೇಳಿದ್ರೆ J ಅಂತಂದ ಹೇಳಿ ನಮ್ಗೆ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ J ಅಂತಂದ ಹೇಳಿ ಕ್ಲಿಯರ್ ಆಗಿ ಗೊತ್ತಾಗತ್ತ. ಎಸ್. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ರೀಸನಿಂಗ್ ಅಂಡ್ ಜನರಲ್ ಆಪ್ಟಿಟ್ಯೂಡ್. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ GK ಕ್ವಶನ್ಸ್ ಗಳನ್ನ ಕೂಡ ಏನಂತಂದ ಹೇಳಿದ್ರೆ ನಾನು ಸಾಲ್ವ್ ಮಾಡಿ ಹಾಕಿರ್ತೀನಿ. ಸೊ ನೋಡೋಣ ಯಾರು ಎಷ್ಟೆಷ್ಟು ಏನೇನು ಮಾಡ್ತೀರಿ ಅಂತಂದ ಹೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.